ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 13/4/2025. ಅವ್ಯಕ್ತ ಮುರಳಿಯ ರಿವೈಸ್ ಕೋರ್ಸ್ ಒರಿಜಿನಲ್ ಡೇಟ್ 31/12/2024. ಇಂದಿನ ಮುರಳಿಯ ಟೈಟಲ್ ಆಗಿದೆ, ಇಸ್ ವರ್ಷ ಕೆ ಆರಂಭ ಸೆ ಬೇಹದ್ ಕಿ ವೈರಾಗ್ಯ ವೃತ್ತಿ ಇಮರ್ಜ್ ಕರೋ, ಯಹಿ ಮುಕ್ತಿ ಧಾಮ್ ಕೆ ಗೇಟ್ ಕಿ ಚಾಬಿ ಹೇ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಈ ವರ್ಷ ಅಂದರೆ 31/12/2004 ಅಂದರೆ ಡಿಸೆಂಬರ್ ತಿಂಗಳಿನ ಲಾಸ್ಟ್ ಒಂದು ದಿನ. ಅವತ್ತು ಹಿಂದಿನ ವರ್ಷದ ಅಂದರೆ ಹೊಸ ವರ್ಷ ಬರುವ ಹಿಂದಿನ ದಿನ ಬಾಬಾರ ಮಿಲನ ನಡೆದಾಗ ಬಾಬಾ ಹೇಳಿರುವಂಥದ್ದು, ಈ ವರ್ಷ ಅಂದರೆ ಈ ವರ್ಷದ ಮೊದಲೇ ಆರಂಭದಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಳ್ರಿ. ಬೇಹದ್ ವೈರಾಗ್ಯ ವೃತ್ತಿ ಅಂದರೆ ವೈರಾಗ್ಯ ಯಾವ ಒಂದು ಈ ಸೃಷ್ಟಿ ನಾಟಕದಲ್ಲಿ ರೋಲ್ ಪ್ಲೇ ಮಾಡ್ತಾ ಮಾಡ್ತಾ ಈ ನಾಟಕವನ್ನು ಸತ್ಯ ಅಂತ ಅನುಭವ ಮಾಡ್ತಾ ನಾಟಕದಲ್ಲಿ ಇರುವ ಪಾತ್ರಧಾರಿಗಳ ಜೊತೆಗೆ ವೈರತ್ವವನ್ನು ಬೆಳೆಸ್ಕೊಂಡು ಅದೇ ವಿಚಾರಗಳಲ್ಲಿ ಮುಳುಗಿ ದುಃಖದ ಅನುಭವ ಮಾಡುವುದು ರಾಗ. ವೈರಾಗ್ಯ ರಾಗ ಅಂದರೆ ಯಾವುದು ಈ ವಿಶ್ವ ನಾಟಕದಲ್ಲಿ ಯಾರೆಲ್ಲ ನನಗೆ ಬಹಳ ಕ್ಲೋಸ್ ಇದ್ದಾರೆ, ನನ್ನ ಹಿತೈಷಿ ಇದ್ದಾರೆ ನಾಟಕದಲ್ಲಿ, ಮತ್ತು ಅವರು ಸದಾ ನನಗೆ ಸಹಯೋಗಿ ಇದ್ದಾರೆ, ಅಂಥವ್ರ ಮೇಲೆ ಮೋಹಿತಾಗೋದು ರಾಗ, ರಾಡಿ ಅಥವಾ ಮೋಹದಲ್ಲಿ ಮಮಕಾರದಲ್ಲಿ ಬರುವಂಥದ್ದು. ಅದಕ್ಕೆ ಬಾಬಾ ಹೇಳ್ತಾರೆ, ವೈರತ್ವದಿಂದ ರಾಗದಿಂದ ಎರಡರಿಂದಲೂ ಪರಿಯಾಗಿರುವಂತಹ ಇದು ಕೇವಲ ನಾಟಕ, ವೈರಿಗಳೂ ಇಲ್ಲ, ಆ ರೀತಿ ಮೋಹ ಪಡಲಿಕ್ಕೆ ಇದು ನಿಜನೂ ಅಲ್ಲ ಅನ್ನುವಂತಹ ಒಂದು ಸಾಕ್ಷಿ ದೃಷ್ಟ ಅವಸ್ಥಾ ಸ್ಥಿತಿ ಇದೆಯಲ್ಲ, ಇಂಥದ್ದು ಬೇಹದ್ದಿನ ವೈರಾಗ್ಯದ ರೂಪದಲ್ಲಿ ಬರಬೇಕು ಅಂತ ಹೇಳ್ತಾರೆ ಬಾಬಾ. ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಳ್ರಿ. ಯಹಿ ಮುಕ್ತಿಧಾಮ್ ಕೆ ಗೇಟ್ ಕಿ ಚಾವಿ ಹೇ. ಇದೇ ಮುಕ್ತಿಧಾಮದ ಬಾಗಿಲು ತೆಗೆಯುವಂತಹ ಚಾವಿಯಾಗಿದೆ. ಮುಕ್ತಿಧಾಮ ಅಂದರೆ ಮುಕ್ತಿಧಾಮದ ಗೇಟ್ ಅಂದರೆ ಹೀಗಲ್ಲ, ಮೇಲ್ಗಡೆ ಹೋಗಲಿಕ್ಕೆ ಪರಂಧಾಮಕ್ಕೆ ಹೋಗಬೇಕಾದ್ರೆ ಮೇಲ್ಗಡೆಗೆ ಒಂದು ದೊಡ್ಡ ಗೇಟ್ ಇರ್ತದೆ, ಬಂಗಾರದೋ ಬೆಳ್ಳಿಯದೋ ಅಥವಾ ಯಾವುದಾದ್ರೂ ವಸ್ತುವಿನದು ಗೇಟ್ ಇದೆ, ಆ ಗೇಟ್ ತೆಗಿತದ, ನಾವು ಅದರ ಒಳಗೆ ಹೋಗಿ ಪರಂಧಾಮಕ್ಕೆ ಹೋಗ್ತೀವಿ ಅಂತ. ಈ ರೀತಿ ಸ್ಥೂಲ ರೂಪದ ಗೇಟಿನ ಮಾತು ಬಾಬಾ ಹೇಳ್ತಾ ಇಲ್ಲ. ಪರಂಧಾಮ್ ಅಂದರೆ ಹೈಯೆಸ್ಟ್ ಸ್ಟೇಜ್, ಪರಮ ಶಾಂತಿಯ ಒಂದು ಸ್ಥಿತಿ. ಅಂಥ ಸ್ಥಿತಿ ಮಾಡ್ಕೊಳ್ಳಿಕ್ಕೆ ಇದೇ ಸಂಗಮ ಯುಗದಲ್ಲಿ ಈ ರೋಲ್ ಪ್ಲೇ ಮಾಡ್ತಾ ನಾನು ಆತ್ಮ ನನ್ನ ಸತ್ಯದ ಅರಿವಿನೊಂದಿಗೆ ನಾಲೇಜ್ನ ಮೂಲಕ ನಾನು ವಾಪಸ್ ಆ ಪರಮ ಅವಸ್ಥಾ ಪ್ರಾಪ್ತ ಮಾಡ್ಕೊಳ್ತೀನಿ. ಭಲೆ ರೋಲ್ ಪ್ಲೇ ಮಾಡ್ತಾ ಇದ್ರೂ ಕೂಡ ಅಂಥ ಒಂದು ಸ್ಥಿತಿಯನ್ನು ಮಾಡ್ಕೊಳ್ಳೋದಕ್ಕೆ ಬುದ್ಧಿ, ದಿವ್ಯ ಬುದ್ಧಿ ಓಪನ್ ಆಗ್ತದೆ. ಇದಕ್ಕೆ ಬಾಬಾ ಹೇಳ್ತಾರೆ ಮುಕ್ತಿಧಾಮದ ಗೇಟ್ ಓಪನ್ ಆಗೋದು. ಅದಕ್ಕೆ ಲೌಕಿಕದಲ್ಲಿ ಹೇಳ್ತಾರೆ ಬುದ್ಧಿ ಬಾಗ್ಲ ಈಗ ತೆಗಿತು ಅಥವಾ ಬುದ್ಧಿ ಈಗ ಬಂತು ಅಂತ. ಅಂದರೆ ಬುದ್ಧಿ ಒಂದು ದಿವ್ಯ ಬುದ್ಧಿಯ ಬಾಗಿಲು. ಅರ್ಥಾತ್ ಈ ನಾಟಕದಲ್ಲಿ ಇದ್ದೂ ಕೂಡ ಆಗಾಗ ಏನು ಅಶಾಂತಿ, ಆಗಾಗ ದುಃಖದ ಅನುಭೂತಿ ಆಗ್ತದೆ ಮನಸ್ಸಿಗೆ. ಅದರಿಂದಲೂ ಮುಕ್ತವಾದಂಥ ಅವಸ್ಥಾ, ತನ್ನ ಪರಂ ಶಾಂತಿಯ ಅವಸ್ಥೆಯಲ್ಲಿ ಈ ಮನಸ್ಸನ್ನು ವಾಪಸ್ ಏಕಾಗ್ರಗೊಳಿಸೋದು, ಈ ಮನಸ್ಸನ್ನು ಮತ್ತೆ ಮನಾಭವದ ರೂಪದಲ್ಲಿ ತಂದೆ ಜೊತೆಗೆ ಜೋಡಿಸುವಂಥದ್ದು. ಇದಕ್ಕೆ ಬಾಬಾ ಮುಕ್ತಿಧಾಮದ ಗೇಟ್ ಓಪನ್ ಆಗೋದು ಅಂತ. ಮುಕ್ತಿಧಾಮದ ಗೇಟ್ ಓಪನ್ ಆಗ್ತದೆ ಬೇಹದ್ದಿನ ವೈರಾಗ್ಯ ಭಾವದಿಂದ. ವೈರಾಗ್ಯ ಯಾವಾಗ ಬರಲಿಕ್ಕೆ ಸಾಧ್ಯ ಅಂದರೆ ಈ ನಾಟಕ, ಈ ವಿಶ್ವ ನಾಟಕ ಬರೀ ನಾಟಕ ಅನ್ನದೇ, ಇದು ಕೇವಲ ಒಂದು ಮಾಡಲ್ಪಟ್ಟಂತಹ ನಾಟಕ, ಇದು ರಿಯಲ್ ಅಲ್ಲ. ರಿಯಲ್ ಅಂದಾಗಲೇ ನಾವು ಸೀರಿಯಸ್ ಆಗ್ತೀವಿ, ಇಲ್ಲ ಮೋಹಿತ ಆಗ್ತೀವಿ, ಇಲ್ಲ ದ್ವೇಷದಲ್ಲಿ ಅಥವಾ ಈರ್ಷ್ಯಕ್ಕೆ ಒಳಗಾಗ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ ಇದು ನಾಟಕ ನಿಜ ಅಲ್ಲ, ಇದು ಕೇವಲ ನಾಟಕ ಇದೆ. ನಾವು ನಾಟಕದಿಂದ ಭಿನ್ನವಾದಂಥ ನ್ಯಾರ, ಪ್ಯಾರ ಮತ್ತು ಒಂದು ಶಾಂತ ಸ್ವರೂಪ, ಆನಂದ ಸ್ವರೂಪ ನಾನು ಆತ್ಮ ಇದ್ದೀನಿ ಅನ್ನುವಂಥ ಸತ್ಯ ಅನುಭೂತಿ ಮಾಡುವುದೇ ಬೇಹದ್ದಿನ ವೈರಾಗ್ಯ ಆಗಿದೆ. ಈ ವೈರಾಗ್ಯ ಭಾವದಿಂದಲೇ
ಮುಕ್ತಿಧಾಮದ ಅಥವಾ ಪರಮಶಾಂತಿಯ ಅವಸ್ಥೆಯ ಪ್ರಾಪ್ತಿಯಾಗೋದಕ್ಕೆ ಸಾಧ್ಯ ಇದೆ. आज नवयुग रचता बाप दादा अपने बच्चों से नव वर्ष मनाने के लिए आए. ಇವತ್ತು ನವಯುಗದ ರಚಯಿತ ಬಾಪ್ ದಾದಾರವರು ತಮ್ಮ ಮಕ್ಕಳೊಂದಿಗೆ ನವವರ್ಷ ಆಚರಿಸೋದಕ್ಕಾಗಿ ಬಂದಿದ್ದಾರೆ. परमात्मा मिलन मनाने के लिए बच्चों के स्नेह में अपने दूर देश से साकार वतन में मिलन मनाने आए हैं. ಪರಮಾತ್ಮ ಮಿಲನ ಮಾಡೋದಕ್ಕಾಗಿ ಮಕ್ಕಳು ಕೂಡ ಸ್ನೇಹದಲ್ಲಿ ದೂರದಿಂದ ಸಾಕಾರ ವತನದಲ್ಲಿ ಮಿಲನ ಮಾಡಲಿಕ್ಕೆ ಬಂದಿದ್ದಾರೆ. ದುನಿಯಾ ಮೇ ತೋ ನವ ವರ್ಷ ಕಿ ಮುಬಾರಕ್ ಏಕ್ ದೋ ಕೋ ದೇತೆ ಹೇ. ಜಗತ್ತಿನಲ್ಲೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಒಬ್ರಿಗೊಬ್ರು ಹೇಳ್ತಾ ಇರ್ತಾರೆ. ಲೇಕಿನ್ ಬಾಪ್ ದಾದಾ ಬಚ್ಚೋं को नव युग और नए वर्ष की दोनों की मुबारक दे रहे हैं. ಹೊಸ ವರ್ಷ ಮತ್ತು ಹೊಸ ಯುಗದ ಶುಭಾಶಯಗಳನ್ನು ಬಾಬಾ ಎರಡೂ ಒಟ್ಟಿಗೆ ಕೊಡ್ತಾ ಇದ್ದಾರೆ. आज के दिन को विदाई का दिन कहा जाता है और 12 बजे के बाद बधाई का दिन कहा जाएगा. ಡಿಸೆಂಬರ್ 31ನೇ ತಾರೀಕು ಇರೋದ್ರಿಂದ ಅವತ್ತು ರಾತ್ರಿ ಬಾಬಾ ಹೇಳ್ತಾರೆ ಇವತ್ತಿನ ದಿನ ವಿದಾಯಿ ಮಾಡುವಂಥ ಬೀಳ್ಕೊಡುವಂಥ ದಿನಾನೂ ಆಗಿದೆ. ರಾತ್ರಿ 12ರ ನಂತರ AM ಶುರುವಾಗ್ತದೆ. ಅದಕ್ಕಾಗಿ ಬಾಬಾ ಶುಭಾಶಯಗಳನ್ನು ಕೊಡುವಂಥ ದಿನ ಆಗಿದೆ. तो विदाई के दिन वर्ष की विदाई के साथ साथ आप सबने वर्ष के साथ और किसको विदाई दी. ನೀವು ವರ್ಷದೊಳಗೆ ಒಂದು ವರ್ಷ ಹಳೆಯ ವರ್ಷದ ಕೊನೆಯ ದಿನವನ್ನು ಹಳೆಯ ವರ್ಷವನ್ನು ಕೊನೆಯ ದಿನವನ್ನು ನೀವು ಬೀಳ್ಕೊಡ್ತಾ ಇದ್ದೀರಲ್ಲ, ಅದರ ಜೊತೆಯಲ್ಲಿ ಮತ್ತೇನು ಬೀಳ್ಕೊಡ್ತಾ ಇದ್ದೀರಿ? चक किया सदा के लिए विदाई दी या थोड़े समय के लिए विदाई दी. ಕೇವಲ ಹಳೆಯ ದಿನವನ್ನು ಅಥವಾ ಹಳೆಯ ತಿಂಗಳು ಡಿಸೆಂಬರ್ ಅಥವಾ ಹಳೆಯ ವರ್ಷ ಅದನ್ನು ವಿದಾಯ ಬೀಳ್ಕೊಡ್ತಿದ್ದೀರೋ ಅಥವಾ ತಮ್ಮ ಹತ್ರ ಇರುವಂಥದ್ದು ಏನಾದರೂ ಹಳಿದು ಬೀಳ್ಕೊಡ್ತಾ ಇದ್ದೀರೋ ಚೆಕ್ ಮಾಡ್ಕೊಂಡು ನೋಡ್ಕೊಡ್ರಿ ಅಂತಾರೆ ಬಾಬಾ. बाप दादा ने पहले भी कहा है कि समय की रफ्तार तीव्र गति से जा रही है, तो सारे वर्ष की रिजल्ट में चेक किया कि क्या मेरे पुरुषार्थ की रफ्तार तीव्र रही है. ಬಾಬಾ ಅಂತಾರ ಚೆಕ್ ಮಾಡ್ಕೊಡ್ರಿ. ಸಮಯದೇನು ತೀವ್ರ ಗತಿ ಇದೆ, ಆ ಗತಿಯ ಅನುಸಾರ ಇಡೀ ವರ್ಷದಲ್ಲಿ ನನ್ನ ರಿಸಲ್ಟ್ ಏನಿತ್ತು, ನನ್ನ ಪುರುಷಾರ್ಥದ ಗತಿ ಹೇಗಿತ್ತು ಅಂತ. ಕ್ಯಾ कब से रही. दुनिया की हालतों को देखते हुए अब अपने विशेष 2 स्वरूपों को इमर्ज करो. वह 2 स्वरूप है. ಬಾಬಾ ಹೇಳ್ತಾರೆ ಇವತ್ತಿನ ಜಗತ್ತಿನ ಪರಿಸ್ಥಿತಿಗಳನ್ನು ನೋಡ್ತಾ 2 ವಿಶೇಷ ಸ್ವರೂಪಗಳನ್ನು ಇಮರ್ಜ್ ಮಾಡಿಕೊಳ್ಳ್ರಿ. ಆ 2 ವಿಶೇಷ ಸ್ವರೂಪ ಆಗಿದೆ. एक सर्व प्रति रहम दिल और कल्याणकारी, दूसरा हर आत्मा के प्रति सदा दाता के बच्चे मास्टर दाता. ಬಾಬಾ ಹೇಳ್ತಾರೆ ಇವತ್ತಿನ ಜಗತ್ತಿನ ಪರಿಸ್ಥಿತಿ ಬಹಳ ಕೆಟ್ಟು ಹೋಗಿದೆ. ಅದನ್ನು ಸರಿಪಡಿಸೋದಕ್ಕಾಗಿ 2 ದಿವ್ಯ ಸ್ವರೂಪಗಳನ್ನು ಮಕ್ಕಳು ಇಮರ್ಜ್ ಮಾಡಿಕೊಳ್ಬೇಕು ಅಂತ. ಒಂದನೇದಾಗಿದೆ ಸರ್ವರ ಪ್ರತಿ ದಯಾಹೃದಯಿ ಮತ್ತು ಕಲ್ಯಾಣಕಾರಿ. ಸರ್ವ ಆತ್ಮರ ಪ್ರತಿಯಾಗಿ ನಾನಾತ್ಮನ ಮನಸ್ಸಿನಲ್ಲಿ ದಯಾಭಾವ ಮತ್ತು ಕಲ್ಯಾಣಕಾರಿ ಭಾವ ಇರಬೇಕು. ಎರಡನೇದು ಪ್ರತಿಯೊಬ್ಬ ಆತ್ಮಗಳ ಪ್ರತಿಯಾಗಿ ಸದಾ ದಾತಾನ ಮಕ್ಕಳು ಮಾಸ್ಟರ್ ದಾತಾ ಇದ್ದೀನಿ ಅಂತ ಕೊಡುವಂಥ ಸ್ವರೂಪ. विश्व की आत्माएं बिल्कुल शक्तिहीन, दुखी, अशांत चिल्ला रही है. ಅಂಡರ್ಲೈನ್ ಬಾಬಾ ನೆನಪು ಕೊಡಿಸ್ತಾ ಇದ್ದಾರೆ. ವಿಶ್ವದ ಆತ್ಮಗಳು ಏಕ್ದಮ್ ಅವರು ಶಕ್ತಿಹೀನ ಆಗಿಬಿಟ್ಟಿದ್ದಾರೆ. ಅಂದರೆ ಅವರು ಮನಸ್ಸಿಗೆ ಸಂಪೂರ್ಣ ವಶೀಭೂತ ಆಗಿದ್ದಾರೆ. ಪರಿಸ್ಥಿತಿಗಳನ್ನು ಮಾತುಗಳನ್ನು ಸತ್ಯ ಅಂತ ತಿಳ್ಕೊಂಡು ದುಃಖಿ ಆಗ್ತಾ ಇದ್ದಾರೆ ಮತ್ತು ಅಶಾಂತಾಗಿ ಚೀರಾಡ್ತಾ ಇದ್ದಾರೆ. बाबा के आगे आप पूज्य आत्माओं के आगे पुकार रही है. कुछ घड़ियों के लिए भी सुख दे दो, शांति दे दो, ಖುಷಿ दे दो, ಹಿಮ್ಮತ್ दे दो. ಬಾಬಾ ಹೇಳ್ತಾರೆ ಬಾಬಾನ ಸನ್ಮುಖದಲ್ಲಿ ಅರ್ಥಾತ್ ಶಿವನ ಸಾನ್ನಿಧ್ಯದಲ್ಲಿ ಮತ್ತು ತಾವೆಲ್ಲ ಪೂಜ್ಯ ಆತ್ಮರ ಮಂದಿರದಲ್ಲಿ ಹೋಗಿ ಅನೇಕರು ಕೂಗ್ತಾ ಇದ್ದಾರೆ. ಏನಂತ? ತಂದೆ, ನೀವು ನಮಗೆ ಶಕ್ತಿ ಕೊಡ್ರಿ, ನಮ್ಮ ದುಃಖವನ್ನು ದೂರ ಮಾಡ್ರಿ, ನಮಗೆ ಶಾಂತಿಯನ್ನು ಕೊಡ್ರಿ, ಆನಂದವನ್ನು ಕೊಡ್ರಿ,
ಧೈರ್ಯ ಕೊಡ್ರಿ, ಖುಷಿ ಕೊಡ್ರಿ ಅಂತ ಬೇಡ್ಕೊಳ್ತಾ ಇದ್ದಾರೆ. बाबा तो बच्चों के दुख परेशानी को देख नहीं सकते, सुन नहीं सकते. क्या आप सभी पूज्य आत्माओं को रहम नहीं आता? ಬಾಬಾ ಹೇಳ್ತಾರೆ, ಬಾಬಾಗಂತೂ ಮಕ್ಕಳ ದುಃಖ, ಮಕ್ಕಳ ಚಿಂತೆ ನೋಡಲಿಕ್ಕಾಗೋದಿಲ್ಲ, ಕೇಳಲಿಕ್ಕೂ ಆಗೋದಿಲ್ಲ. ಅಂದರೆ ಯಾಕೆ ತಾವು ಪೂಜ್ಯ ಆತ್ಮರಿಗೆ ಈ ರೀತಿ ದಯಾ ಬರುವುದಿಲ್ಲ ಆತ್ಮರ ಪ್ರತಿಯಾಗಿ? ಮಾಂಗ್ ರಹೆ ಹೇ दो 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 तो दाता के बच्चे कुछ अंजಲಿ ದೇ ದೋನಾ. ಬಾಬಾ ಹೇಳ್ತಾರೆ, ಅವರು ಕೂಗ್ತಾ ಇದ್ದಾರೆ, ಬೇಡ್ಕೊಳ್ತಾ ಇದ್ದಾರೆ, ಕೊಡ್ರಿ ಕೊಡ್ರಿ ಕೊಡ್ರಿ, ಶಾಂತಿ ಸುಖ ನೆಮ್ಮದಿ ಕೊಡ್ರಿ ಅಂತ ಬೇಡ್ಕೊಳ್ತಿದ್ದಾರೆ. ಅಂದಮೇಲೆ ನೀವು ದಾತಾನ ಮಕ್ಕಳು ಏನಾದರೂ ಒಂದು ಆಶ್ರಯ ಕೊಡಬೇಕಲ್ಲ. बाबा भी आप बच्चों को साथी बना के, मास्टर दाता बना के, अपने राइट हैंड बना के यही इशारा देते, इतनी विश्व की आत्माएं सभी को मुक्ति दिलानी है. ತಾವೆಲ್ಲ ಬಾಬಾ ತಾವು ಮಕ್ಕಳನ್ನು ಜೊತೆಗಾರ ಮಾಡಿಕೊಂಡು, ಮಾಸ್ಟರ್ ದಾತಾ ಅನ್ನಾಗಿ ಮಾಡಿ, ರೈಟ್ ಹ್ಯಾಂಡ್ ಮಾಡಿಕೊಂಡು ಇಶಾರೆ ಕೊಡ್ತಾ ಇದ್ದಾರೆ, ಸೂಚನೆ ಕೊಡ್ತಾ ಇದ್ದಾರೆ. ಬಾಬಾ ಇಷ್ಟೊಂದು ವಿಶ್ವದ ಆತ್ಮಗಳು ಎಲ್ಲರೂ ಮುಕ್ತಿಯನ್ನು ಬಯಸ್ತಾ ಇದ್ದಾರೆ. ಮುಕ್ತಿ ಬಯಸ್ತಾ ಇರೋರು ಯಾರು? ಆತ್ಮನ ಮೈಂಡ್ ಯಾವುದು ದ್ವಾಪರ ಯುಗದಿಂದ ಮಾಯೆಗೆ ವಶಭೂತಾಗಿದೆ, ಆ ಮೈಂಡ್ ಈ ಎಲ್ಲದರಿಂದ ಮುಕ್ತ ಆಗಿ ವಾಪಸ್ ತನ್ನ ರಾಜ ಆತ್ಮನಲ್ಲಿ ವಿಲೀನ ಆಗೋದಕ್ಕಾಗಿ ಮೈಂಡ್ ಹಾತೊರಿತಾ ಇದೆ. ಅದು ದುಃಖಿತಾಗಿದೆ, ಅದಕ್ಕೆ ಮುಕ್ತಿ ಬೇಕಾಗಿದೆ. ಅದಕ್ಕೆ ಆ ಮುಕ್ತಿಯನ್ನು ಕೊಡುವಂಥವರು ತಾವಾಗಬೇಕು ಅಂತಾರೆ ಬಾಬಾ. मुक्ति धाम में जाना है तो हे दाता के बच्चे अपने श्रेष्ठ संकल्प द्वारा, मनसा शक्ति द्वारा, चाहे वाणी द्वारा, चाहे संबंध संपर्क द्वारा, चाहे शुभ भावना शुभ कामना द्वारा, चाहे वाइब्रेशन वायुमंडल द्वारा, किसी भी युक्ति से मुक्ति दिलाओ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಹೇ ನನ್ನ ದಾತ, ನಾನು ದಾತಾನ ಮಕ್ಕಳು, ನೀವು ಮಾಸ್ಟರ್ ದಾತಾ ಆಗಿರಿ. ಅಂದಮೇಲೆ ತಮ್ಮ ಶ್ರೇಷ್ಠ ಸಂಕಲ್ಪದ ಮೂಲಕ, ಶುಭ ಸಂಕಲ್ಪಗಳ ಮೂಲಕ, ಮನಸ್ಸಿನ ಮೂಲಕ ಶಕ್ತಿ ಕೊಡ್ರಿ. ಇಲ್ಲ ತಮ್ಮ ವಾಣಿಯ ಮೂಲಕ, ಇಲ್ಲ ಸಂಬಂಧ ಸಂಪರ್ಕದ ಮೂಲಕ, ಅಥವಾ ಯಾವುದಾದ್ರೂ ಮೂಲಕ ಶುಭ ಭಾವನೆ ಶುಭ ಕಾಮನೆಯ ಶುದ್ಧ ತರಂಗಗಳನ್ನು ವಾಯುಮಂಡಲದಲ್ಲಿ ಒಂದಿಲ್ಲ ಒಂದು ರೂಪದ ಯುಕ್ತಿಯಿಂದ ಮುಕ್ತಿಯನ್ನು ಕೊಡಿಸ್ರಿ ಅಂತಾರೆ ಬಾಬಾ. ಕಿಸಿ ಬಿ ಯುಕ್ತಿ ಸೆ ಮುಕ್ತಿ ದಿಲಾವು, ಯಾವುದಾದ್ರೂ ಯುಕ್ತಿಯಿಂದ ಮುಕ್ತಿಯನ್ನು ಕೊಡುವಂಥವ್ರಾಗ್ರಿ. ಚಿಲ್ಲಾ ರಹೆ ಹೇ ಮುಕ್ತಿ ದೋ, ಬಾಪ್ ದಾದಾ ಅಪ್ನೆ ರೈಟ್ ಹ್ಯಾಂಡ್ಸ್ ಕೋ ಕೇತೆ ಹೇ ರೆಹಮ್ ಕರೋ. ಬಾಬಾ ಹೇಳ್ತಾರೆ, ಜಗತ್ತಿನ ಆತ್ಮರು ಚೀರಾಡ್ತಾ ಇದ್ದಾರೆ. ಚೀರಾಡೋದು ಅಂತಂದರೆ ಬಾಯಿ ಬಿಚ್ಚಿ ಚೀರಾಡೋದು ಅಂತಲ್ಲ, ಒಳಗಲಿಂದ ಬಹಳಷ್ಟು ಅವರು ನಿರಾಶರಾಗ್ತಾ ಇದ್ದಾರೆ, ಒಳಗಲಿಂದ ಕರೀತಾ ಇದ್ದಾರೆ, ಎಲ್ಲಿದೆಯಪ್ಪ ಬಾ ಅಂಥೇಳಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆ ಒದರಾಡುವಂತಹ ಕೂಗಾಡುವಂತಹ ಆತ್ಮರಿಗೆ ಮುಕ್ತಿ ಕೊಡ್ರಿ. ಮುಕ್ತಿ ಕೊಡ್ರಿ ಅಂದರೆ ಯಾವ ಮನಸ್ಸು ಮಾಯೆಗೆ ವಶಭೂತಾಗಿದೆ ಎಲ್ಲರದು, ಆ ವಶಭೂತಾದಂಥ ಮನಸ್ಸಿಗೆ ಮುಕ್ತಿಯನ್ನು ಕೊಡಬೇಕಾಗಿದೆ. अभी तक हिसाब निकालो, चाहे मेगा प्रोग्राम किया, चाहे कॉन्फ्रेंस की है, चाहे भारत में या विदेश में सेंटर्स भी खोले हैं, लेकिन टोटल विश्व के आत्माओं की संख्या के हिसाब से कितनी परसेंटेज में आत्माओं को मुक्ति का रास्ता बताया है. ಬಾಬಾ ಕೇಳ್ತಿದ್ದಾರೆ, ಲೆಕ್ಕ ತೆಗಿರಿ, ಎಷ್ಟೊಂದು ಮೆಗಾ ಪ್ರೋಗ್ರಾಮ್ಗಳನ್ನು ಮಾಡಿದೆ, ಕಾನ್ಫರೆನ್ಸ್ಗಳನ್ನು ಮಾಡಲಾಗಿದೆ, ಭಾರತದಲ್ಲಿ ವಿದೇಶದಲ್ಲಿ ಸೇವಾ ಕೇಂದ್ರಗಳನ್ನು ಓಪನ್ ಮಾಡಿದೆ. ಟೋಟಲ್ ಆಗಿ ವಿಶ್ವದ ಆತ್ಮಗಳ ಸಂಖ್ಯೆಯ ಲೆಕ್ಕದೊಳಗ ಎಷ್ಟು ಆತ್ಮಗಳಿಗೆ ಮುಕ್ತಿಯ ಮಾರ್ಗವನ್ನು ಹೇಳಿದ್ದೀರಿ. ಮುಕ್ತಿಯ ಮಾರ್ಗ ಅಂದರೆ ಕೇವಲ ಆತ್ಮ, ನೀ ಆತ್ಮ ಇದಿ ಮತ್ತು ಆತ್ಮದ ತಂದೆ ನಿರಾಕಾರ ಪರಮಾತ್ಮ ಇದ್ದಾರೆ, ಶರೀರದಿಂದ ಆತ್ಮ ಭಿನ್ನ ಇದೆ, ಅಥವಾ ನಮ್ಮ ಸ್ವಂತ ಮನೆ ಪರಂಧಾಮ್ ಇದೆ ಅಂತ ನಾಲೆಜ್ ಆತ್ಮಜ್ಞಾನ ಕೊಡೋದಷ್ಟೇ ಅಲ್ಲ, ಅವರಿಗೆ ಸತ್ಯವಾಗಿಯೂ ಈ ನಾಟಕದ ಒಂದೇನು ಬಂಧನ ಇದೆ,
ಇದರಿಂದ ಎಷ್ಟು ಮುಕ್ತ ಮಾಡಿದ್ದೀರಿ, ಅವರು ಎಷ್ಟು ದೇಹಭಾನದ ಬಂಧನದಿಂದ, ನಾನು ನನ್ನದು ಅನ್ನುವ ಬಂಧನದಿಂದ ಮುಕ್ತರಾಗಿದ್ದಾರೆ, ನೀವೆಷ್ಟು ಜನರಿಗೆ ಮಾಡಿದ್ದೀರಿ ಅದನ್ನು ಲೆಕ್ಕ ಹಾಕ್ರಿ ಅಂತಾರೆ ಬಾಬಾ. ಅಂದಮೇಲೆ ನೀವು ವಿಶ್ವ ಕಲ್ಯಾಣಕಾರಿಯಾಗಿದ್ದೀರೋ ಅಥವಾ ಸೇವಾ ಕೇಂದ್ರದ ಕಲ್ಯಾಣಕಾರಿಯಾಗಿದ್ದೀರೋ? किसी को भी कुछ दिया जाता है तो किससे दिया जाता? हाथों से दिया जाता है ना. तो बाप दादा के आप हैंड्स होना, हाथ होना, तो बाप दादा राइट हैंड से पूछते कितनी % का ಕಲ್ಯಾಣ किया. ಯಾರಿಗಾದರೂ ಏನಾದರೂ ಕೊಡಬೇಕು ಅಂತಂದರೆ ತಮ್ಮ ಕೈಯಿಂದ ಎತ್ತಿ ಕೊಡ್ತಾರೆ. ಹಾಗೆ ಶಿವಬಾಬಾ ನಿರಾಕಾರ ತಂದೆ ಏನಾದರೂ ಕೊಡಬೇಕು ಅಂದರೆ ಯಾರ ಮೂಲಕ ಕೊಡ್ತಾರೆ? ಮಕ್ಕಳ ಮೂಲಕ. ಅಂದಮೇಲೆ ಮಕ್ಕಳು ನಾವೇನಾದ್ವಿ ಬಾವಾಗ? ರೈಟ್ ಹ್ಯಾಂಡ್. ಯಾಕಂದರೆ ದಾನವನ್ನು ಬಲಗೈಯಿಂದ ಕೊಡಲಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಮ್ಮ ಮೂಲಕ ಬಾಬಾ ಅನೇಕರಿಗೆ ಜೀವನ್ ಮುಕ್ತಿಯನ್ನು ಕೊಡುವುದರಿಂದ ರೈಟ್ ಹ್ಯಾಂಡ್ಸ್ ಅಂತ ಹೇಳ್ತಾರೆ. ಅಂದಮೇಲೆ ನೀವು ಎಷ್ಟು ಆತ್ಮಗಳ ಕಲ್ಯಾಣವನ್ನು ಮಾಡಿದ್ದೀರಿ? बाप दादा कहते हैं अब स्व पुरुषार्थ और सेवा के भिन्न भिन्न विधियों द्वारा पुरुषार्थ तीव्र करो. ಬಾಪ್ ದಾದಾ ಈಗ ಹೇಳ್ತಾ ಇದ್ದಾರೆ, ಮಕ್ಕಳಿಗೆ ಅಟೆನ್ಷನ್ ಕೊಡಿಸ್ತಿದ್ದಾರೆ. ಈಗ ಸ್ವಯಂನ ಪುರುಷಾರ್ಥ ಮತ್ತು ಸೇವೆಯ ಭಿನ್ನ ಭಿನ್ನ ವಿಧಿವಿಧಾನಗಳನ್ನು ತೀವ್ರ ಮಾಡಿಕೊಡ್ರಿ. स्व की स्थिति में भी 4 बातें विशेष चेक करो. इसको कहेंगे ತೀವ್ರ ಪುರುಷಾರ್ಥಿ. ಸ್ವಯಂನ ಸ್ಥಿತಿಯನ್ನು ಶ್ರೇಷ್ಠ ಮಾಡ್ಕೊಳ್ಳೋದಕ್ಕಾಗಿ 4 ವಿಶೇಷ ಮಾತುಗಳ ಚೆಕಿಂಗ್ ಮಾಡ್ಕೊಳ್ರಿ. ಇದಕ್ಕೇನೆ ತೀವ್ರ ಪುರುಷಾರ್ಥ ಅಂತ ಹೇಳಲಾಗ್ತದೆ. ಏಕ್ ಬಾತ್ ಪೆಹಲೆ ಚೆಕ್ ಕರೋ ಕಿ ನಿಮಿತ್ತ ಭಾವ ಹೇ. ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲು ತಮ್ಮ ತೀವ್ರ ಪುರುಷಾರ್ಥಕ್ಕಾಗಿ 4 ಮಾತುಗಳನ್ನು, ತಮ್ಮ ಶ್ರೇಷ್ಠ ಸ್ಥಿತಿಯನ್ನು ಮಾಡ್ಕೊಳ್ಳೋದಕ್ಕೆ, ಆತ್ಮಿಕ್ ಅವಸ್ಥಾ, ಹೈಯರ್ ಕಾನ್ಷಿಯಸ್, ಸಂಪೂರ್ಣ ಆತ್ಮ ಚೇತನ ಜಾಗೃತ ಮಾಡ್ಕೊಳ್ಳೋದಕ್ಕಾಗಿ ಏನು ಪುರುಷಾರ್ಥ ಮಾಡ್ತಿದ್ದೀವಿ, ಆ ಪುರುಷಾರ್ಥದ ತೀವ್ರಗತಿ ಮಾಡ್ಕೊಳ್ಬೇಕಾಗಿದೆ. ಅದರ ತೀವ್ರತೆಗಾಗಿ 4 ಮಾತುಗಳ ಗಮನವನ್ನು ಕೊಟ್ಟು ಅದರ ಚೆಕಿಂಗ್ ಮಾಡಬೇಕಾಗಿದೆ. ಒಂದನೇದು, ಎಷ್ಟು ನಿಮಿತ್ತ ಭಾವಿದೆ. कोई भी रॉयल रूप का मैंपन तो नहीं है ना, मेरापन तो नहीं है ना. साधारण लोगों का मैं और मेरा भी साधारण मोटा है, लेकिन ब्राह्मण जीवन का मेरा और मैंपन सूक्ष्म और रॉयल है. ಬಾಬಾ ಹೇಳ್ತಾರೆ, ಜಗತ್ತಿನ ಆತ್ಮಗಳದು ಏನು ನಾನು ಅನ್ನೋದಿದೆ, ಆ ನಾನು ಅನ್ನೋದರಿಂದ ಮುಕ್ತ ಆಗಲಿಕ್ಕೆ ಬಾಬಾ ನಿಮಿತ್ತ ಮಾಡಿದ್ದಾರೆ. ನಿಮಿತ್ತ ಆಗಿಯೂ ಕೂಡ ರಾಯಲ್ ರೂಪದ ನಾನು ನಂದು ಅನ್ನುವಂಥದ್ದು ಏನಾದರೂ ಸೂಕ್ಷ್ಮ ಒಳಗಡೆ ಇದೆಯಲ್ಲ. ಜಗತ್ತಿನ ಸಾಧಾರಣ ಆತ್ಮರದು ಅವರು ಸೀದಾ ಸ್ಪಷ್ಟ ಹೇಳ್ತಾರೆ, ಇದು ನಾ ಹಿಂಗಿದ್ದೀನಿ ರೀ ಮತ್ತು ಇದೆಲ್ಲ ನಂದು ಅಂತ ಹೇಳ್ತಾರೆ ಅವ್ರು, ಮೋಟಾ ರೂಪದ ನಾನು ಅಂತ. ಆದರೆ ಬ್ರಾಹ್ಮಣರು ಸೀದಾ ನಾ ಅನ್ನೋದಿಲ್ಲ, ಆದರೆ ಬಹಳ ಸೂಕ್ಷ್ಮ ರಾಯಲ್ ರೂಪದಲ್ಲಿ ಇದು ನಾನು ಮತ್ತು ಇದು ನಂದು ಅನ್ನುವಂಥದ್ದನ್ನು ಫೀಲ್ ಮಾಡ್ತಾರೆ. ಉಸ್ಕಿ ಭಾಷಾ ಮಾಲೂಮ್ ಹೇ ಕ್ಯಾ, ಏ ತೋ ಹೋತಾ ಹಿ ಹೇ, ये तो चलता ही है, ये तो होना ही है, चल रहे देख रहे. तो ಬಾಬಾ ಹೇಳ್ತಾರೆ, ಯಾರು ನಿಮಿತ್ತ ಭಾವದಿಂದ ಹೊರಗಿರ್ತಾರೆ, ಅರ್ಥಾತ್ ಮೇಪನ್ ಇರ್ತದೆ ಯಾರೊಳಗೆ, ರಾಯಲ್ ನಾನು ನನ್ನದನ್ನುವುದನ್ನು ಇರ್ತದೆ, ಅವ್ರ ಭಾಷೆ ಏನಾಗಿರ್ತದೆ ಅಂತಂದರೆ, ಇದೇನು ನಡೀತಾ ತಗೋ, ಇವೆಲ್ಲ ಆಗುವೆ ಅಂದರೆ ತಪ್ಪು ಮಾಡಿದ ಮೇಲೂ ನಡೀತಾ ತಗೋ, ಅಥವಾ ಏನೇ ತಪ್ಪು ಮಾತಾಡಿದ್ರ ನಡೀತಾ ತಗೋ, ಅಥವಾ ಏನಾದರೂ ಪುರುಷಾರ್ಥ ಇನ್ನೂ ಮಾಡೋದು ಬಾಕಿ ಇದೆ ಅಂದ್ರೆ ನಡೆ ಆಗ್ತೈತಿ, ಎಲ್ಲರೂ ಏನು ಪೂರಾ ಸಂಪನ್ನ ಆಗಿಲ್ಲ, ಈ ಥರ ಅವ್ರು ಮಾತಿರ್ತಾವೆ. ತೋ ಯಾರು ನಿಮಿತ್ತ ಭಾವ ಇರುವುದಿಲ್ಲ, ಯಾರಿಗೆ ನಾನು ನನ್ನದು ಅಂತ ಇರ್ತದೆ, ಅವ್ರು ಈ ಥರ ಶಬ್ದಗಳನ್ನು ಆಡ್ತಾರೆ. ತೋ ಏಕ್ ನಿಮಿತ್ತ ಭಾವ ಹರ್ ಏಕ್ ಬಾತ್ ಮೇ ನಿಮಿತ್ತ ಹೇ. ನಿಮಿತ್ತ ಭಾವ ಎದರಲ್ಲಿ? ಪ್ರತಿ ಮಾತಿನಲ್ಲೂ ಕೇವಲ ವಿಶ್ವ ನಾಟಕ ಮಾಡಲ್ಪಟ್ಟಂಥ ರೆಕಾರ್ಡೆಡ್ ನಾಟಕ ರೀಪ್ಲೇ ಆಗ್ತಾ ಇದೆ. ಈ ನಾಟಕದ ರಚಯಿತ ಶಿವ ಬಾಬಾ ಇದ್ದಾರೆ. ಏನೆಲ್ಲ ಸಿಕ್ಕಿದೆ ಅದು ನಾಟಕದಲ್ಲೇ ಸಿಕ್ಕಿದೆ, ಏನೆಲ್ಲ ಹೋಗ್ತದ ನಾಟಕದಲ್ಲೇ, ನಾಟಕನೇ ಡ್ರಾಮಾ ನನ್ನಿಂದ ಕಸಗೊಳ್ತದ, ಡ್ರಾಮಾ ನನಗೆ ಕೊಡ್ತದ. ಅದು ಎಲ್ಲದಕ್ಕೂ ಕೇವಲ ನಿಮಿತ್ತ ಆಗಿ ನಡಿಬೇಕಂತಾರೆ ಬಾಬಾ. ಚಾಹೆ ಸೇವಾ ಮೇ, ಚಾಹೆ ಸ್ಥಿತಿ ಮೇ, ಚಾಹೆ ಸಂಬಂಧ ಸಂಪರ್ಕ ಮೇ, ಚೆಹರಾ ಅವ್ರ ಚಲನ್ ನಿಮಿತ್ತ ಭಾವ ಕಾ ಹೋ. ಸೇವೆಯಲ್ಲಾಗಲಿ, ಸ್ಥಿತಿಯಲ್ಲಾಗಲಿ, ಸಂಬಂಧ ಸಂಪರ್ಕದಲ್ಲಿ ಆಗಲಿ, ಮುಖದಲ್ಲಿ, ಚಲನೆಯಲ್ಲಿ ಕೇವಲ ನಿಮಿತ್ತ ಭಾವ ಇರಬೇಕಂತಾರೆ ಬಾಬಾ. ಸಾಕ್ಷಿ ದೃಷ್ಟಾ ಭಾವ.
ಅಂದರೆ ಇದೆಲ್ಲ ಮಾಡಿಸುವಂಥವ್ರು ಬಾಬಾ, ಎಲ್ಲವೂ ಬಾಬಾರ್ದಾಗಿದೆ, ನಾನು ಕೇವಲ ನಿಮಿತ್ತ ಮಾತ್ರ ಅನ್ನುವಂಥ ಭಾವ. ಅಂದರೆ ನಾನು ನಂದು ನನ್ನ ಮೂಲಕ ಆಗ್ತಾ ಇದೆ, ಇಷ್ಟೆಲ್ಲ ನಾನು ಕಷ್ಟಪಟ್ಟೀನಿ ಅನ್ನುವ ಭಾವ, ಈ ಎಲ್ಲ ಒಂದು ಭಾವದಿಂದ ಪರ್ಯಾದಂಥ ಸ್ಥಿತಿ. और उसकी दूसरी ವಿಶೇಷತಾ ಹೋಗಿ ಬಾಬಾ ಹೇಳ್ತಾರೆ, ತೀವ್ರ ಪುರುಷಾರ್ಥಿಯ ಇನ್ನೊಂದು ಎರಡನೇ ವಿಶೇಷತೆ ಆಗಿದೆ ನಿರ್ಮಾನ್ ಭಾವನಾ. ಮಾನ್, ನಾನು ಇಷ್ಟೆಲ್ಲ ಮಾಡ್ತೀನಿ ಅಂತಂದಮೇಲೆ ಹೆಸರು ಸಿಗಬೇಕು, ಅಥವಾ ಹೆಸರು ಸಿಗಲಿ ಅಂತಲೇ ಏನಾದರೂ ಮಾಡೋದು. ಅದಕ್ಕೆ ಬಾಬಾ ಹೇಳ್ತಾರೆ, ಮಾನದಿಂದ ಪರೆ ಯಾವುದೇ ಇಚ್ಛೆ, ಯಾವುದೇ ಅಪೇಕ್ಷೆ ರಹಿತವಾದಂತಹ ಸೇವಾ ಪುರುಷಾರ್ಥ. ನಿಮಿತ್ತ और ನಿರ್ಮಾಣ ಭಾವ ಸೆ ನಿರ್ಮಾಣ ಕರ್ನಾ ಹೇ. ಎಲ್ಲಿ ಎಲ್ಲವೂ ಬಾಬಂದಿದೆ ಅಂತ ನಿಮಿತ್ತಪನ ಇದೆ, ಎಲ್ಲಿ ನಿರ್ಮಾಣ ಇದೆ, ಎಲ್ಲೂ ಬೇಡುವ ಇಚ್ಛೆಯನ್ನು ಪಡುವಂಥ ಭಾವನೆ ಇಲ್ವೋ, ಇದರಿಂದ ನಿರ್ಮಾಣ ಆಗ್ತಂತಾರೆ ಬಾಬಾ. ಹೊಸ ಕಾರ್ಯ, ಸತ್ಯುಗದ ನಿರ್ಮಾಣ, ಆತ್ಮದಲ್ಲಿ ಶುಭ ಸಂಸ್ಕಾರಗಳ ಶುದ್ಧ ಸ್ವರ್ಣೀಮ ಸಂಸ್ಕಾರಗಳ ನಿರ್ಮಾಣ ಆಗಲಿಕ್ಕೆ ಶುರುವಾಗ್ತದೆ. तो 3 बातें सुनी, निमित्त, निर्माण और निर्माण. और चौथी बात है निर्वाण. निर्वाण ಅಂದರೆ ವಾಣಿಯಿಂದ ಪರ್ಯಾದಂತಹ ಅವಸ್ಥಾ. ಜಬ್ ಚಾಹೆ ನಿರ್ವಾಣ ಧಾಮೆ ಪਹੁಂಚ ಜಾಯೆ, ಯಾವ ಕ್ಷಣ ನಾನು ಬಯಸ್ತೀನಿ ಒಂದು ಕ್ಷಣದಲ್ಲಿ ಈ ವಾಣಿಯ ಅಥವಾ ಶಬ್ದದ ಪ್ರಪಂಚದಿಂದ ಪರೆಯಾಗಿ, ಈ ಚಿತ್ರದ ಪ್ರಪಂಚದಿಂದ ಪರೆಯಾಗಿ ವಿಚಿತ್ರ ಆತ್ಮ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತ ಆಗೋದು. ಯಾವಾಗ ಸಾಧ್ಯ? ನಿಮಿತ್ತ ಭಾವ ಇದ್ದಾಗ, ನಿರ್ಮಾಣ ಭಾವ ಇದ್ದಾಗ, ಅಥವಾ ನಿರ್ಮಾಣ ಆತ್ಮ ತನ್ನ ಮನಸ್ಸಿನಲ್ಲಿ ಯಾವಾಗ ಶುಭ ಭಾವವನ್ನು ನಿರ್ಮಾಣ ಮಾಡ್ತದೋ, ಸಂಸ್ಕಾರಗಳಲ್ಲಿ ಸತ್ಯುಗಿ ಸಂಸ್ಕಾರಗಳ ನಿರ್ಮಾಣ ಆಗ್ತದೋ, ಆಗ ನಿರ್ವಾಣ ಅಂದರೆ ವಾಣಿಯಿಂದ ಪರಿ ಹೋಗುವ ಸ್ಥಿತಿ ತಯಾರಾಗಲಿಕ್ಕೆ ಸಾಧ್ಯ ಇದೆ. ಕ್ಯೂಂಕಿ ಸ್ವಯಂ ನಿರ್ವಾಣ ಸ್ಥಿತಿ ಮೇ ಹೋಂಗೆ ತಬ್ ದೂಸರೋं को ನಿರ್ವಾಣ ಧಾಮ್ ಮೇ ಪਹੁಂಚಾ ಸಕೆಂಗೆ. ಯಾವಾಗ ನೀವು ಸ್ವಯಂ ನಿರ್ವಾಣ ಸ್ಥಿತಿಯಲ್ಲಿರ್ತೀರಿ, ವಾಣಿಯಿಂದ ಪರೆ. ವಾಣಿಯಿಂದ ಪರೆ ಅಂದರೆ ಈ ಪ್ರಪಂಚದಲ್ಲಿ ಶಬ್ದ ಇದೆ, ಈ ಪ್ರಪಂಚದಲ್ಲಿ ಮಾತುಗಳಿವೆ. ಈ ಮಾತು, ಈ ಶಬ್ದಗಳು ಕೇವಲ ನಾಟಕದಲ್ಲಿ ಒಂದು ಘಟನೆ. ಈ ಘಟನೆ ಸತ್ಯ ಅಲ್ಲ, ಈ ಘಟನೆ ನಾನಲ್ಲ, ಮಾತು ನಾನಲ್ಲ, ಶಬ್ದವೂ ನಾನಲ್ಲ. ನಾನು ಶಬ್ದಾತೀತವಾದಂತಹ ಮತ್ತು ನಿರಾಕಾರ ಆತ್ಮ ಇದೀನಿ ಅನ್ನುವಂತಹ ಒಂದು ಕಾನ್ಷಿಯಸ್ ಸದಾ ಯಾವಾಗಿರ್ತದೋ, ಆಗ ನೀವು ಇನ್ನೊಬ್ಬರನ್ನು ನಿರ್ವಾಣ ಧಾಮಕ್ಕೆ ಮುಟ್ಟಿಸ್ಲಿಕ್ಕೆ ಅಥವಾ ಮುಕ್ತಿಯ ಗೇಟ್ ತೆಗಿಲಿಕ್ಕೆ ಸಾಧ್ಯ ಅಂತಾರೆ ಬಾಬಾ. ಅಭಿ ಸಭಿ ಮುಕ್ತಿ ಚಾತೆ ಹೇ, ಚುಡಾವೋ ಚುಡಾವೋ ಚಿಲ್ಲಾ ರಹೇ ಹೇ. ಇವಾಗ ಎಲ್ಲರೂ ಮುಕ್ತಿ ಬಯಸ್ತಿದ್ದಾರೆ, ಬಿಡಿಸ್ರಿ ಬಿಡಿಸ್ರಿ ನಮಗ ಅಂತ ಚೀರ್ತಾ ಇದ್ದಾರೆ. ಚೀರೋರು ಯಾರು? ಬಿಡಿಸ್ರಿ ಅಂತ ಹೇಳೋರು ಯಾರು? ಹ್ಯೂಮನ್ ಮೈಂಡ್. ಯಾವ ಆತ್ಮನ ಮನಸ್ಸು ಮಾಯೆಗೆ ವಶಭೂತ ಆಗಿದೆ, ಆ ಮನಸ್ಸು ಅದು ವಾಪಸ್ ಮುಕ್ತಿಯನ್ನು ಹೊಂದಿ ವಾಪಸ್ ತನ್ನ ಆತ್ಮದ ಕಡೆಗೆ, ರಾಜನ ಕಡೆಗೆ ತಿರುಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ತಾವೆಲ್ಲ ಮಕ್ಕಳು ಏನು ಮಾಡಬೇಕಾಗಿದೆ ಅಂತಂದ್ರೆ, ಅವರೆಲ್ಲರಿಗೂ ಮುಕ್ತಿಯನ್ನು ಕೊಡಿಸುವಂಥವ್ರು ಆಗಬೇಕು. तो यह 4 बातें अच्छी परसेंट में प्रैक्टिकल जीवन में होना अर्थात तीव्र पुरुषार्थी. ಈ 4 ಮಾತು ಚೆನ್ನಾಗಿ ಒಳ್ಳೆ ಪರ್ಸೆಂಟೇಜ್ ಒಳಗೆ ಪ್ರಾಕ್ಟಿಕಲ್ ಜೀವನದಲ್ಲಿ ತರುವುದು ಅಂತಂದ್ರೇ ತೀವ್ರ ಪುರುಷಾರ್ಥಿ ಆಗೋದಾಗಿದೆ. ತಬ್ ಬಾಪ್ ದಾದಾ ಕಹೆಂಗೆ ವಾಹ ವಾಹ ಬಚ್ಚೆ ವಾಹ, आप भी कहेंगे वाह बाबा वाह, वाह ड्रामा वाह, वाह पुरुषार्थ वाह. लेकिन पता है अभी क्या कहते हो? पता है ಬಾಬಾ ಕೇಳ್ತಾರೆ, ಯಾವಾಗ ಇವು 4 ಮಾತಿನ ಮೇಲೆ ಪೂರ್ಣ ಗಮನ ಕೊಡ್ತೀರಿ, ಚೆಕಿಂಗ್ ಮಾಡ್ಕೊಳ್ತೀರಿ ಮತ್ತು ಚೇಂಜ್ ಮಾಡ್ಕೊಳ್ತೀರಿ. ಏನಂತ? ನಾನು ಎಲ್ಲದಕ್ಕೂ ನಿಮಿತ್ತ ಭಾವದೊಳಗೆ ನಡೀತಾ ಇದ್ದೀನೇನು, ನನ್ನೊಳಗೆ ಎಲ್ಲರೇ ನಾನು ನಂದು ಅನ್ನುವಂಥ ಏನಾದರೂ ಭಾವ ಇದೆ ಏನಂತ ಚೆಕ್ ಮಾಡಿಕೊಂಡು ನಿಮಿತ್ತ ಭಾವ ಮತ್ತು ಮಾನದ ಇಚ್ಛೆಗಳಿಂದ ಪರ್ಯಾದಂತಹ ಸ್ಥಿತಿ ಮತ್ತು ನಿರ್ಮಾಣ ಮಾಡೋದು ಹಾಗೂ ನಿರ್ವಾಣ ಆಗಿ ನಿರ್ವಾಣ ಧಾಮದ ಮಾರ್ಗವನ್ನು ತೋರಿಸುವಂಥದ್ದು. ಇವು 4 ಯಾವಾಗ ನೀವು ಪುರುಷಾರ್ಥದಲ್ಲಿ ಪ್ರಾಕ್ಟಿಕಲ್ ಜೀವನದಲ್ಲಿ ತರ್ತೀರಿ, ಆಗ ನಿಮ್ಮ ಜೀವನ ಏನಾಗ್ತದೆ? ವಾಹ ಮಕ್ಕಳೇ ವಾಹ ಅನ್ನುವಾಗ ಆಗ್ತದೆ. ನಿಮ್ಮ ಮುಖದಿಂದಲೂ ಕೂಡ ಅನುಭವ ಆಗ್ತದೆ, ವಾಹ ಬಾಬಾ ವಾಹ, ವಾಹ ಡ್ರಾಮಾ ವಾಹ, ವಾಹ ಪುರುಷಾರ್ಥ ವಾಹ ಅನ್ನುವಂಥ ಗೀತೆ ಮೊಳಗ್ತದೆ ಅಂತಾರೆ ಬಾಬಾ. ಆದರೆ ಈಗ ಇನ್ನೂ ಯಾವ ಹಾಡು ಹೇಳ್ತಾ ಇದ್ದೀರಿ ಮಕ್ಕಳು ನೀವು?
वाह कहते हो या कभी हाय कहते हो? ವಾವಾ ಅಂತೀರೋ ಅಥವಾ ಹಾಯ್ ಯಾಕೆ ಹಿಂಗ್ಯಾಕೆ ಅಂದರು, ಹೀಗ್ಯಾಕೆ ಮಾಡಿದರು, ಹಿಂಗ್ಯಾಕೆ ನಡ್ಕೊಳ್ತಾರ ಅಂತ ಹಿಂಗೆ ಅನ್ಕೋತೀರೋ ಅಂತ ಕೇಳ್ತಾರೆ ಬಾಬಾ. तो सभी संकल्प करो, हाय नहीं कहेंगे, सोचेंगे भी नहीं, क्वेश्चन मार्क नहीं, आश्चर्य की मात्रा भी नहीं, बिंदी. ಟೆನ್ಷನ್ ಬಾಬಾ ಟೆನ್ಷನ್ ಕೊಡಿಸ್ತಾ ಇದ್ದಾರೆ. ಮಕ್ಕಳೇ, ಈ ಸಮಯದಲ್ಲಿ ಬಾಬಾ ಹೇಳ್ತಾರೆ, ಹಾಯ್ ಯಾಕೆ ಹೀಗ್ಯಾಕಾಯಿತು ಅಂತ ಅನ್ಕೋಬೇಡ್ರಿ. ಹೀಗ್ಯಾಕೆ ಆಯಿತು ಅಂತ ಯಾಕೆ ಬರ್ತದೆ ಅಂತಂದರೆ, ಯಾವಾಗ ಈ ಮೈಂಡ್ ಹದ್ದಿನ ಒಂದು ಮೈಂಡ್ ಯಾವಾಗ ಜಾಗೃತ ಅವಸ್ಥಾದಾಗಿರ್ತದೋ, ಈ ನಾಟಕದಲ್ಲಿ ಏನೆಲ್ಲ ನಡೀತದೆ ಅದಕ್ಕಾಗಿ ಇದು ರೆಸ್ಪಾನ್ಸ್ ಮಾಡ್ತದ. ಅಯ್ಯೋ ಇದೆಲ್ಲ ನಿಜ, ಇದು ನನಗೆ ಇವ್ರು ದುಃಖ ಕೊಡ್ತಾ ಇರೋದು, ಇವ್ರು ನನಗೆ ಅನ್ಯಾಯ ಮಾಡ್ತಾ ಇರೋದು, ಇವರೆಲ್ಲ ಮೋಸ ಮಾಡೋದು, ನನಗೆಲ್ಲ ಹಿಂದೆ ಮಾತಾಡ್ಕೊಳ್ಳೋದು, ಇದೆಲ್ಲ ನಿಜ ಅಂತ ಹಿಂಗೆ ಅನುಭವ ಮಾಡ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮನಸ್ಸು ಅವಾಗ ಪ್ರಶ್ನೆ ಮಾಡ್ತದ, ಹೀಗ್ಯಾಕೆ ಹಿಂಗ್ಯಾಕೆ ಇವ್ರ್ಯಾಕೆ ಹಿಂಗೆ ಮಾಡ್ತಾರ ಅಂತ ಹಾಯ್ ಪ್ರಶ್ನೆ ಬರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ಯಾಕೆ ಏನು ಯಾವಾಗ ಅನ್ನುವಂತಹ ಪ್ರಶ್ನೆ ಇದಾವಲ್ಲ, ಇವೆಲ್ಲದಕ್ಕೂ ವಿದಾಯ ಹೇಳ್ರಿ. ಈ ವರ್ಷದಲ್ಲಿ ವಿದಾಯ ಹೇಳ್ರಿ, ವಿಚಾರನೂ ಮಾಡಬೇಡ್ರಿ. ಪ್ರಶ್ನಾರ್ಥಕನೂ ಬರಬಾರ್ದು, ಆಶ್ಚರ್ಯ ಮಾತ್ರನೂ ಬರಬಾರ್ದು. ಕೇವಲ ಬಿಂದು ಯಾವಾಗ ಬರ್ಲಿಕ್ಕೆ ಸಾಧ್ಯ? ಅರೆ ಇದಂತೂ ನಾಟಕ ಇದೆ, ನಾ ಆತ್ಮ ಈ ನಾಟಕದಿಂದ ಪರೇ ಶಾಂತ ನಿರಾಕಾರ ಇಚ್ಛಾ ಮುಕ್ತ ಆತ್ಮ ಇದೀನಿ ಅನ್ನುವ ಸತ್ಯ ಆತ್ಮನಲ್ಲಿ ಸ್ವೀಕಾರ ಆಗಿ ಅದರ ಯಾವಾಗ ಅನುಭವ ಮಾಡ್ತೀವಿ, ಆಗ ಮಾತ್ರ ಕೇವಲ ಬಿಂದು ಸ್ಥಿತಿ ಬುದ್ಧಿಯಲ್ಲಿ ಮನಸ್ಸಿನಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಬಸ್ नैनों में बाबा बिंदु को समा दो, जैसे नैनों में देखने की बिंदी समाई हुई है ना, ऐसे ही सदा नैनों में बिंदु बाबा को समा लो, सामने आता है ना. ಬಾಬಾ ಹೇಳ್ತಾರೆ, ಯಾಕೆ ಏನು ಅಂತ ಪ್ರಶ್ನಾರ್ಥಕನೂ ಬುದ್ಧಿಯಲ್ಲಿ ಬರಬಾರ್ದು, ಮತ್ತು ಆಶ್ಚರ್ಯಜನಕ ಮಾತ್ರನೂ ಬರಬಾರ್ದು, ಆಶ್ಚರ್ಯಚಕಿತನೂ ಆಗಬಾರ್ದ್ರಿ. ಯಾಕೆ ಈ ನಾಟಕದಲ್ಲಿ ತಮ್ಮ ಮನಸ್ಸು ಆಶ್ಚರ್ಯಚಕಿತ ಆಗಬಾರ್ದು ಅಂತಂದರೆ, ಇದು ನಾಟಕ ರಿಯಲ್ ಅಲ್ಲ. ಯಾಕೆ ಆಶ್ಚರ್ಯಚಕಿತರಾಗ್ತೀರಿ? ಈ ನಾಟಕ ಆಗಿದ್ದೇ ಮತ್ತೆ ಪುನರಾವೃತ್ತಿ ಆಗ್ತಾ ಇದೆ, ನಥಿಂಗ್ ನ್ಯೂ ಅಂದಮೇಲೆ ಮನಸ್ಸಿನಲ್ಲಿ ಈ ನಾಲೇಜ್ ಪ್ರಾಕ್ಟಿಕಲ್ನಲ್ಲಿದ್ದಾಗ ಮೈಂಡಿಗೆ ಅನುಭೂತಿ ಮಾಡಿಸ್ತಾ ಇದ್ವಿ ಅಂತಂದರೆ ಎಂದು ಪ್ರಶ್ನೆ ಮಾಡೋದಿಲ್ಲ, ಆಶ್ಚರ್ಯನೂ ಆಗೋದಿಲ್ಲ. ಅಂದಮೇಲೆ ಸದಾ ತಮ್ಮ ಕಣ್ಣುಗಳಲ್ಲಿ ಬಾಬಾ ಬಿಂದುವನ್ನು ಸಮಾವೇಶ ಮಾಡಿಕೊಳ್ಳ್ರಿ. अच्छा कुछ भी चलता है लेकिन आपको चलना नहीं, आपको उड़ना है, तो चलने की बातें क्यों देखते हो, उड़ो और उड़ाओ. ಬಾಬಾ ಹೇಳ್ತಾರೆ, ಮಕ್ಕಳೇ ಒಳ್ಳೆಯದು, ನೀವು ಏನೇ ನಡೀಲಿ, ಜಗತ್ತಿನಲ್ಲಿ ಏನೇನು ನಡೀತಾ ಇದೆ, ಆದರೆ ನೀವು ನಡಿಬಾರ್ದು. ನೀವಂತೂ ಹಾರೋರಾಗಿದ್ದೀರಲ್ಲ, ಹಾರುವಂಥವರು ಓಡುವಂಥವ್ರನ್ನ ಯಾಕೆ ನೋಡಬೇಕು ಅಂತಾರೆ ಬಾಬಾ. ಅಂದರೆ ನಮ್ಮದು ಯಾತ್ರೆ ವಿಮಾನ ಯಾತ್ರೆ ಅಂದಮೇಲೆ ನಾವು ಟ್ರೈನ್ ಬಗ್ಗೆ ಎನ್ಕ್ವೈರಿ ಅಥವಾ ಬಸ್ಗಳ ಬಗ್ಗೆ ಎನ್ಕ್ವೈರಿ ಮಾಡುವ ಅವಶ್ಯಕತೆ ಏನಿದೆ? ಬಾಬಾ ಹೇಳ್ತಾರೆ, ಇಷ್ಟು ನೀವು ಉನ್ನತ ಸ್ಥಿತಿಯಲ್ಲಿರುವಂಥವರು ಈ ಮಾಡಲ್ಪಟ್ಟ ನಾಟಕದಲ್ಲಿ ಏನು ಏರುಪೇರಾಗ್ತದೆ, ಈ ವಿಷಯದಲ್ಲಿ ನೀವು ಎನ್ಕ್ವೈರಿ ಮಾಡೋದು, ಕರೆಕ್ಷನ್ ಮಾಡುವಂಥದ್ದು, ಅಥವಾ ಯಾಕೆ ಏನು ಅಂತ ಕ್ವೆಶ್ಚನ್ ಮಾರ್ಕ್ ಅಥವಾ ಆಶ್ಚರ್ಯಜನಕ ಮಾತ್ರ ಹಾಕುವ ಅವಶ್ಯಕತೆ ಏನಿದೆ ಅಂತಾರೆ ಬಾಬಾ. ನೀವು ಹಾರ್ತಾ ಹೋಗ್ರಿ. ಶುಭ ಭಾವನಾ ಶುಭ ಕಾಮನಾ ऐसी शक्तिशाली है जो बीच में सिर्फ वाई नहीं आवे, सिवाय शुभ भावना शुभ कामना के, तो इतनी पावरफुल है जो किसी भी अशुभ भावना वाले को भी शुभ भावना में बदल सकते हो. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಮಕ್ಕಳೇ, ರೋಲ್ನಲ್ಲಿ ಯಾರೋ ಕೆಲವರ ಕ್ಯಾರೆಕ್ಟರ್ ಈ ಥರ ಇದೆ, ಅವ್ರದ್ದು ಯಾವಾಗಲೂ ಈ ರೋಲ್ ಜೊತೆಗೆ ನಾನು ಆತ್ಮ ಏನು ರೋಲ್ ಯೂಸ್ ಮಾಡ್ತಾ ಇದ್ದೀನಿ, ಈ ರೋಲ್ಗೆ ಯಾರಾದರೂ ಏನಾದರೂ ಬಹಳ ಅಶುಭ ಬಹಳ ವಿರೋಧಿದಾರ ಅಂತಂದರೆ ನಾವು ಶುಭ ಭಾವನೆಯನ್ನು ಇಡ್ತಾ ಮುಂದೆ ಬಾಬಾ ಹೇಳ್ತಾರೆ ಅವರು ಕೂಡ ಬದಲಾಗ್ತಾರೆ, ಅವರು ಶುಭ ಭಾವನೆಯಲ್ಲಿ ಬದಲಾಗ್ತಾರೆ. सेकंड नंबर, अगर बदल नहीं सकते हो तो भी आपकी शुभ भावना शुभ कामना अविनाशी है,
कभी कभी वाली नहीं, अविनाशी है, तो आपके ऊपर अशुभ भावना का प्रभाव नहीं पड़ सकता. ಡಬ್ಬಲ್ ಅಂಡರ್ಲೈನ್, ವಿಶೇಷ ಗಮನ ಕೊಡ್ರಿ. ಈ ಮಾತನ್ನು ಮೈಂಡಿಗೆ, ಬುದ್ಧಿಗೆ ಪದೇ ಪದೇ ತಿಳಿಸ್ತಾ ಇದನ್ನು ಸ್ವೀಕಾರ ಮಾಡಿಸ್ಬೇಕಾಗಿದೆ. ಬಾಬಾ ಹೇಳ್ತಾರೆ, ನೀವು ಯಾರಿಗಾದರೂ ಶುಭ ಭಾವನೆಯನ್ನು ಕ್ರಿಯೇಟ್ ಮಾಡಿದ್ರಿ ಅಂತಂದರೆ ಆ ಎದುರುಗಡೆ ಇರುವಂಥ ಆತ್ಮ ಎಂತಹ ಅಶುಭ ಭಾವ ಉಳ್ಳವರಿದ್ರೂ ಕೂಡ ಅವರು ಬದಲಾಗ್ತಾರೆ. ಒಂದು ವೇಳೆ ಅವರು ಬದಲಾಗಲಿಲ್ಲ ಅಂತ ತಿಳ್ಕೊಡ್ರಿ, ನಾವು ಅಂದ್ಕೊಂಡ ರೀತಿಯೊಳಗೆ ಅವ್ರು ಬದಲಾಗಲಿಲ್ಲ ಅಂದರೆ ನೀವು ಮಾಡುವ ಶುಭ ಭಾವನೆ ಇದು ಸದಾ ಇದೆ. ಶುಭ ಭಾವನಾ, ಶುಭ ಕಾಮನಾ ನಿಮ್ದು ಅವಿನಾಶಿ ಇದೆ. ಯಾವಾಗರೇ ಮಾಡಿ ಯಾವಾಗರೇ ಸಮಾಪ್ತ ಆಗಿ ಹೋಗುವಂಥದ್ದಲ್ಲ, ಯಾವಾಗರೇ ಡಿಲೀಟ್ ಆಗಿ ಹೋಗುವಂಥದ್ದಲ್ಲ. ಒಂದ್ಸರಿ ನೀವು ಈ ನಾಟಕದಲ್ಲಿ ಈ ಮನಸ್ಸಿನಿಂದ ಶುಭ ಭಾವವನ್ನು ಕ್ರಿಯೇಟ್ ಮಾಡಿದರೆ ಅದು ಸದಾ ಅವಿನಾಶಿಯಾಗಿ ಉಳಿತದೆ. ಇದು ಅವಿನಾಶಿಯಾಗಿ ನಿಮ್ಮ ಮನದಲ್ಲಿ ಉಳಿಯೋದ್ರಿಂದ ಬಾಬಾ ಹೇಳ್ತಾರೆ, ಬೇರೆಯವರ ಅಶುಭ ಪ್ರಭಾವ ನಿಮ್ಮ ಮೇಲಾಗೋದಿಲ್ಲ. ಅಂಡರ್ಲೈನ್. ಎಷ್ಟು ಗಮನ ಕೊಡಬೇಕಾಗಿದೆ ಅಂದರೆ ಬಾಬಾ ಹೇಳ್ತಾರೆ, ನಾವು ಅನ್ಕೋತೀವಿ, ಇಲ್ಲ ನಾ ಎಷ್ಟು ಚಲೋ ವಿಚಾರ ಮಾಡೀನಿ ಅವ್ರ ಬಗ್ಗೆ, ಎಷ್ಟು ನಾನು ಶುಭ ಭಾವ ಇಟ್ಟಿನ್ರಿ, ಆದರೆ ಏನೂ ಬದಲಾಗವಲ್ರು ಅಂತ. ಇರಲಿ, ಅವ್ರು ಬದಲಾಗ್ತಾ ಇಲ್ಲಲ್ಲ, ಕೊನೆಗೆ ನೀವೇನು ಶುಭ ಭಾವನೆ ಕ್ರಿಯೇಟ್ ಮಾಡಿದ್ದೀರಿ ನಿಮ್ಮ ಮನಸ್ಸಿನೊಳಗೆ ಅದು ಅವಿನಾಶಿ ಅದ. ಶುಭ ಭಾವ ಯಾವಾಗಲೂ ಅವಿನಾಶಿ ಇದೆ, ಸಮಾಪ್ತ ಆಗೋದಿಲ್ಲ. ಅಂದಮೇಲೆ ಈ ಶುಭ ಭಾವನೆ ಅವಿನಾಶಿಯಾಗಿರೋದ್ರಿಂದ ನಿಮ್ಮ ಮೇಲೆ ಯಾರಾದರೂ ಅಂಥ ಕೆಟ್ಟ ಕಾರ್ಯ ಮಾಡ್ತಾರೆ ಅಥವಾ ಅಶುಭ ಭಾವನೆಯನ್ನು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ನೋಡ್ತಾರೆ ಅಂದಮೇಲೆ ಅದರ ಪ್ರಭಾವ ನಿಮ್ಮ ಮೇಲೆ ಆಗೋದಿಲ್ಲ. ಯಾವುದಾದ್ರೂ ಈ ನಾಟಕದ ಘಟನೆಯನ್ನು ನೋಡಿ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಆಗೋದಿಲ್ಲ. ಬಾಬಾ ಬಂದಿರೋದೇ ವಿಶ್ವ ನಾಟಕದಲ್ಲಿ ನಾವು ಆತ್ಮರನ್ನು, ಅರ್ಥಾತ್ ಮನಸ್ಸನ್ನು ಪ್ರಭಾವ ಮುಕ್ತ ಮಾಡೋದಕ್ಕಾಗಿ. ಅಂದಮೇಲೆ ಬಾಬಾ ಹೇಳ್ತಾರೆ, ಕೊನೆಗೆ 2ನೇ ನಂಬರ್ ಒಳಗಿದು. 1ನೇ ನಂಬರ್ ಅಂತೂ ಎಂಥವರು ಕೂಡ ಬದಲಾಗ್ತಾರ ನಿಮ್ಮ ಶುಭ ಭಾವನೆಯಿಂದ. 2ನೇ ನಂಬರಲ್ಲಿ ಅವ್ರು ಬದಲಾಗಲಿಲ್ಲ ಅಂತಂದ್ರು ಕೊನೆಗೆ ಬೇರೆಯವರದ್ದು ಪ್ರಭಾವ ಆದರೂ ನಿಮ್ಮ ಮೇಲೆ ಆಗೋದಿಲ್ಲಲ್ಲ. क्वेश्चन में चले जाते हो, यह क्यों हो रहा है, यह कब तक चलेगा, कैसे चलेगा, इससे शुभ भावना की शक्ति कम हो जाती है. ಬಾಬಾ ಗಮನ ಕೊಡಿಸ್ತಿದ್ದಾರೆ, ಭಲೆ ನಾವು ಬ್ರಾಹ್ಮಣ ರೋಲ್ನಲ್ಲಿ ಸಂಕಲ್ಪದ ಮೂಲಕ ಶುಭ ಭಾವನೆ ಕ್ರಿಯೇಟ್ ಮಾಡ್ತೀವಿ, ಶುಭ ಭಾವವನ್ನು ಕೊಡ್ತೀವಿ. ಆದರೆ ಶುಭ ಭಾವ ಕೊಡ್ತಾ ಆ ವ್ಯಕ್ತಿ ಬಗ್ಗೆ, ಆ ಘಟನೆ ಬಗ್ಗೆ ಈ ರೀತಿ ವಿಚಾರ ಮಾಡ್ತೀವಿ, ಈ ರೀತಿ ಪ್ರಶ್ನೆಗಳನ್ನು ಮನಸ್ಸಿನಲ್ಲಿ ಹುಟ್ಟಿಸ್ತೀವಿ. ಎಲ್ಲಿವರೆಗೆ ಎಷ್ಟು ಶುಭ ಭಾವ ಕೊಡಬೇಕು, ಹಿಂಗೆ ಈ ಸಮಸ್ಯೆ ಎಲ್ಲಿವರೆಗೆ ನಡೆಯೋದು, ಹೆಂಗೆ ಮಾಡೋದು, ಮುಂದೆ ಇದೇ ಥರ ಆದ್ರೆ ಹೆಂಗೆ ನಡೆಯೋದು ಅಂತ ವಿಚಾರನೂ ಮಾಡ್ತೀರಿ, ಪ್ರಶ್ನೆನೂ ಹುಟ್ಟಿಸ್ತೀರಿ. ಅಂದಮೇಲೆ ಬಾಬಾ ಹೇಳ್ತಾರೆ, ಇದರಿಂದ ನೀವೇನು ಶುಭ ಭಾವನೆ ಹುಟ್ಟಿಸ್ಕೋತಿರಲ್ಲ ಅದರ ಶಕ್ತಿ ಕಮ್ಮಿ ಆಗ್ತದೆ. नहीं तो शुभ भावना, शुभ कामना, इस संकल्प शक्ति में बहुत शक्ति है. ಶುಭ ಭಾವನೆಯಲ್ಲಿ, ಶುಭ ಕಾಮನೆಯಲ್ಲಿ, ಸಂಕಲ್ಪದ ಶಕ್ತಿಯಲ್ಲಿ ಬಹಳ ಶಕ್ತಿ ಇದೆ ಅಂತಾರೆ ಬಾಬಾ. देखो आप सभी आए बाप दादा के पास, पहला दिन याद करो बाप दादा ने क्या किया. चाहे पतित आए, चाहे पापी आए, चाहे साधारण आए, भिन्न भिन्न वृत्ति वाले, भिन्न भिन्न भावना वाले, बाप दादा ने क्या किया. ಬಾಬಾ ಒಂದು ಮಾತು ಅಂಡರ್ಲೈನ್ ಮಾಡಿಸ್ತಿದ್ದಾರೆ, ಭಾಳ ಜರೂರಿ ಇದೆ, ಗಮನ ಕೊಡಬೇಕಾಗಿದ್ದು. ನೋಡ್ರಿ, ಯಾವಾಗ ಶಿವ ಬಾಬಾನ ಹತ್ರ ನೀವು ಬಂದಾಗ ನಿಮ್ಮ ಜೊತೆಯಲ್ಲಿ ಇನ್ನೂ ಅನೇಕರಿದ್ದರು. ಯಾರ್ಯಾರು ಯಾವ್ಯಾವ ಭಾವನೆಯನ್ನು ಇಟ್ಕೊಂಡು ಬಾಬ್ದಾದರ ಹತ್ರ ಬಂದರು. ಕೆಲವರು ಪಾಪಿಯಾಗಿದ್ದರು, ಕೆಲವರು ಪತೀತಿದ್ರು, ಕೆಲವರು ಸಾಧಾರಣ, ಕೆಲವರು ಭಿನ್ನ ಭಿನ್ನ ಕೆಟ್ಟ ಭಾವ ಉಳ್ಳವರು, ಕೆಲವರು ಭಿನ್ನ ವೃತ್ತಿ ಉಳ್ಳಂಥವರಿದ್ದರು. ಬಾಪ್ ದಾದಾ ಏನು ಕೊಟ್ಟರು, ಏನು ಮಾಡಿದರು? शुभ भावना रखी ना, मेरे हो, मास्टर सर्वशक्तिवान हो, दिल तख्त नशीन हो, यह शुभ भावना रखी ना, शुभ कामना रखी ना, उससे ही तो बाबा के बन गए है ना. ಬಾಬಾ ಹೇಳ್ತಾರೆ, ಬಾಬಾ ಹೇಳಿದ್ರಲ್ಲಿ ನಾವು ಎಲ್ಲವೂ ಇರ್ಬೋದು, ಇಲ್ಲ ಯಾವುದೋ ವಿಶೇಷ ಅವಗುಣ ಉಳ್ಳವರು ನಾವಾಗಿದ್ವಿ. ಅಂದರೆ ಪಾಪಿಯಾಗಿರ್ಬೋದು, ಪತೀತಾಗಿರ್ಬೋದು, ಪತೀತಿದ್ವಿ, ಪಾಪಿನೂ ಇದ್ವಿ, ಭಿನ್ನ ಭಿನ್ನ ಭಾವ ಉಳ್ಳವರಾಗಿದ್ವಿ. ಆದರೆ ಬಾಬಾ ಮಾತ್ರ ನಮ್ಮನ್ನು ಅದೇ ರೀತಿ ಸ್ವೀಕಾರ ಮಾಡಿದರು, ಶುಭ ಭಾವನೆ ಇಟ್ಟರು. ಬಾಬಾ ಶುಭ ಭಾವನೆ ಜೊತೆಗೆ ನಮ್ಗೆ ಈ ಥರ ಅಂದರು, ಮಾಸ್ಟರ್ ಸರ್ವಶಕ್ತಿಮಾನ್ ಇದ್ದೀರಿ, ಬಾಬನ ಹೃದಯದ ಸಿಂಹಾಸನ ಅಧಿಕಾರಿ ಇದ್ದೀರಿ ಅಂತ ಶುಭ ಭಾವನೆ ಇಟ್ರಲ್ಲ, ಶುಭ ಕಾಮನೆಗಳನ್ನು ಇಟ್ರಲ್ಲ, ಉಸ್ಸೆ ಹಿ ತೋ ಬಾಬಾಕ್ಕೆ ಬನ್ಗಯೇ, ಅದಕ್ಕಾಗಿ ನೀವು ಬಾಬಾಗೆ ಮಕ್ಕಳಾಗಿದ್ದೀರಿ.
बाबा ने कहा क्या कि ये पापी क्यों आए हो? ಅಂಡರ್ಲೈನ್. ಬಾಬಾ ಶುರುವಿನಲ್ಲಿ ನಾವು ಯಾವಾಗ ಬಾಬನ ಮನೆಗೆ ಬಂದ್ವಿ, ಬಾಬನ ಸಾನ್ನಿಧ್ಯದಲ್ಲಿ ಬಂದ್ವಿ, ಯಾವಾಗ ಈ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಶುರು ಮಾಡಿದ್ವಿ, ಎಂದಾದರೂ ಬಾಬಾ ನಮ್ಗೆ ಈ ರೀತಿ ಟ್ರೀಟ್ ಮಾಡಿದಾರೇನು? ಹೇ ಪಾಪಿ ಯಾಕೆ ಬಂದಿ ಅಂತ ಎಂದಾದರೂ ಕೇಳಿದಾರೇನು? ಬಾಬಾ ಗೊತ್ತಿದೆ ರೋಲ್ ಪಾಪಿ ಆಗಿದೆ, ಬಾಬಾರವರಿಗೆ ಗೊತ್ತಿದೆ ರೋಲ್ ಕಲಿಯುಗದ ನಡೀತಾ ಇದೆ ಅಂತ. ಆದರೆ ಬಾಬಾ ಆತ್ಮಗಳ ಒರಿಜಿನಲ್ ರೂಪವನ್ನು ನೋಡಿದ್ರು. ಬಾಕಿ ಡ್ರಾಮಾದ ಅನುಸಾರ ಎಲ್ಲರಿಗೂ ಸ್ಕ್ರಿಪ್ಟ್ ಅನುಸಾರ ರೋಲ್ ಸಿಕ್ಕಿದೆ, ರೋಲ್ನಲ್ಲಿ ಪತಿತಪನ ಇದೆ, ಪಾಪ ಇದೆ. ಅದಕ್ಕೆ ಬಾಬಾ ಅದನ್ನು ನೋಡಲಿಲ್ಲ. ಬಾಬಾ ಮಕ್ಕಳ ಒರಿಜಿನಲ್ ಸ್ವರೂಪವನ್ನು ನೋಡಿದ್ರು, ಶುಭ ಭಾವನೆಯನ್ನು ಇಟ್ಟರು. ನನ್ನ ಮಕ್ಕಳು ಅಂತ ಅಂದರು, ಮಾಸ್ಟರ್ ಸರ್ವಶಕ್ತಿಮಾನ್ ಅಂದರು. जब बाबा ने आप सबके ऊपर शुभ भावना रखी, शुभ कामना रखी, तो आपके दिल ने क्या कहा? मेरा बाबा. ಬಾಬಾ ಹೇಳ್ತಾರೆ, ಯಾವಾಗ ಬಾಬಾ ಇಷ್ಟು ಶುಭ ಭಾವನೆ ಇಟ್ಟು ನಿಮಗೆ ನನ್ನ ಮಕ್ಕಳು ಅಂತ ಕರೆದ್ರು, ಮಾಸ್ಟರ್ ಸರ್ವಶಕ್ತಿಮಾನ್ ಅಂತ ಕರೆದ್ರು, ಯಾವಾಗ ಇಷ್ಟೊಂದು ನಿಮ್ಮ ಮೇಲೆ ಇಂಥ ಶುಭ ಭಾವನೆ ಶುಭ ಕಾಮನೆಯನ್ನು ಇಟ್ರಲ್ಲ, ಅವಾಗ ನಿಮ್ಮ ಮನಸ್ಸು ಏನಂತ ಹೇಳ್ತು? ಮೇರಾ ಬಾಬಾ, ನನ್ನ ಬಾಬಾ ಅಂತ ಹೇಳ್ತಲ್ಲ. ಬಾಬಾನೇ ಕ್ಯಾ ಕಹಾ? ಮೇರೇ ಬಚ್ಚೆ. ಅದಕ್ಕೆ ರಿಟರ್ನ್ ಆಗಿ ಬಾಬಾನು ಏನು ಹೇಳಿದರು? ನನ್ನ ಮಕ್ಕಳೇ ಅಂತ. ऐसा ही अगर शुभ भावना शुभ कामना रखेंगे तो क्या दिखाई देगा? मेरा कल्प पहले वाला मीठा भाई, मेरी सिखी लदी बहन, परिवर्तन हो जाएगा. ಅಂಡರ್ಲೈನ್ ಅಂಡರ್ಲೈನ್ ಅಂಡರ್ಲೈನ್, ಟ್ರಿಪ್ಪಲ್ ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಇವತ್ತು ಈ ಮೈಂಡ್ ಎಷ್ಟು ಪರೇಶಾನ್ ಇದೆ ಅಂತಂದರೆ, ಇಲ್ಲಿ ನಡೀತಾ ಇರುವ ಎಲ್ಲ ಘಟನೆಗಳು ಡ್ರಾಮಾದೊಳಗೆ ನಿಜ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಭಾಳಷ್ಟು ಮೈಂಡ್, ಭಾಳಷ್ಟು ಬಿಕೆ ಮನಸ್ಸುಗಳು ಇನ್ನೂ ಈ ನಾಟಕವನ್ನು ಜ್ಞಾನದಲ್ಲಿ ಬಂದ ಮೇಲೂ ಕೂಡ ಈ ನಾಟಕ ಸತ್ಯ ಅಂತ ನೋಡ್ತಾ ಇರೋದ್ರಿಂದ ಬಹಳ ಪರೇಶಾನ್ ಅನುಭವ ಮಾಡ್ತಾ ಇದ್ದಾರೆ. ಅದಕ್ಕೆ ಬಾಬಾ ಈ ರೀತಿ ಹೇಳ್ತಾ ಇದ್ದಾರೆ, ಒಂದು ವೇಳೆ ನೀವು ಶುಭ ಭಾವನೆಯನ್ನು ಶುಭ ಕಾಮನೆಯನ್ನು ಇಟ್ರಿ ಅಂತಂದ್ರೆ ಏನಾಗ್ತದ ಏನಂತ ಇಡಬೇಕು? ನಿಮಗೆ ಯಾವ ಸ್ವರೂಪ ಕಾಣಿಸ್ತದ? ಮೇರಾ ಕಲ್ಪ ಪೆಹಲೆ ವಾಲಾ ಮೀಠಾ ಭಾಯಿ. ಈ ರೀತಿ ಫೀಲ್ ಆಗ್ತದ, ನನ್ನ ಕಲ್ಪದ ಮೊದಲಿನ ಮಧುರ ನನ್ನ ಸಹೋದರ, ಮೇರಿ ಸಿಖಿಲದಿ ಬೆಹೆನ್, ಪರಿವರ್ತನ್ ಹೋ ಜಾಯೇಗಾ. ಬಾಬಾ ಹೇಳ್ತಾರೆ, ಏನು ಹೆಂಗೆ ಶಿವ ಬಾಬಾ, ನಾವೆಲ್ಲ ಎಂಥ ಪಾಪಿಗಳು, ಪತಿತರು, ಅಶುದ್ಧ ಭಾವನೆ ಉಳ್ಳಂಥವ್ರು ಇದ್ದುಕೊಂಡು ಶಿವಬಾಬನ ಸಾನ್ನಿಧ್ಯದಲ್ಲಿ ಬಂದರೆ ಬಾಬಾ ಅದೆಲ್ಲ ಗೊತ್ತಿದ್ದು ಕೂಡ ಅದನ್ನು ನೋಡಲಿಲ್ಲ. ಯಾಕೆ ಗೊತ್ತಿದ್ದು ನೋಡಲಿಲ್ಲ ಅಂತಂದರೆ, ಮಕ್ಕಳಲ್ಲಿ ರೋಲ್ನಲ್ಲಿ ಏನು ಪಾಪದ ಕರ್ಮ ಆಗಿದೆ, ಏನು ಪತಿತಪನ ಇದೆ, ಅದು ರೋಲ್ನಲ್ಲಿದೆ. ಆತ್ಮ ಅಂತೂ ಸತ್ಯ ಶುದ್ಧ ಸ್ವರೂಪ ಇದೆ ಅನ್ನೋದು ಶಿವ ಬಾಬಾಗೆ ಗೊತ್ತಿರೋದ್ರಿಂದ ಬಾಬಾ ಶುಭ ಭಾವನೆ ಇಟ್ಟರು, ಸರ್ವಶಕ್ತಿಮಾನ್ ಅಂತ ಕರೆದ್ರು. ಅದಕ್ಕಾಗಿ ನಮ್ಮ ಹೃದಯನೂ ಕೂಡ ಹೇಳಿತು ನನ್ನ ಬಾಬಾ ಅಂತ, ಬಾಬನ ಹೃದಯ ಹೇಳಿತು ನನ್ನ ಮಕ್ಕಳು ಅಂತ. ಇದೇ ಥರನೇ ಸೇಮ್ ಇದೇ ಥರನೇ ವಿಶ್ವದಲ್ಲಿರುವ ಅಥವಾ ತಮ್ಮ ಸುತ್ತಮುತ್ತಲಿರುವಂತಹ ಅಥವಾ ತಾವು ಯಾರಿಂದ ಪರೇಶಾನ್ ಆಗ್ತಾ ಇದ್ದೀರಿ, ನಾಟಕ ಸತ್ಯ ಅಂತ ತಿಳ್ಕೊಂಡು ಅವರನ್ನು ನೀವು ಒಂದು ವೇಳೆ ಅವರಿಗೆ ಶುಭ ಭಾವನೆಯನ್ನು ಇಡ್ತಾ ಹೋದರೆ ಬಾಬಾ ಹೇಳ್ತಾರೆ, ನಿಮ್ಗೆ ಈ ಥರ ಫೀಲ್ ಆಗ್ತದಲ್ಲ, ಇವರು ನನ್ನ ಕಲ್ಪದ ಮೊದಲಿನ ಸಹೋದರ, ಇವರು ನನ್ನ ಭಾಳ ಸಮಯದಿಂದ ಅಗಲಿ ಮರಳಿ ಸಿಕ್ಕಿರುವಂಥ ಸಹೋದರಿ ಅನ್ನುವಂತಹ ಭಾವನೆ ಬರ್ತದೆ. ಈ ರೀತಿ ಪರಿವರ್ತನೆ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ತೋ ಇಸ್ ವರ್ಷ ಮೇ ಕುಚ್ ಕರ್ಕೆ ದಿಖಾನ ಅಂದಮೇಲೆ ಬಾಬಾ ಸ್ಥೂಲ ರೂಪದಲ್ಲಿ ಪ್ರೋಗ್ರಾಮ್ ಮಾಡಿದ್ರಿ ಅಥವಾ ಕಾನ್ಫರೆನ್ಸ್ಗಳನ್ನು ಮಾಡಿದ್ರಿ. ಬಾಬಾ ಇದಂತೂ ಜರೂರಿ ಇದೆ, ಆದರೆ ಎಲ್ಲಕ್ಕಿಂತ ಅತಿ ಜರೂರಿ ಇರೋದೇನು ಅಂತಂದರೆ ತಮ್ಮ ಶುಭ ಭಾವನೆಯ ಮೂಲಕ, ತಮ್ಮ ಶುಭ ಕಾಮನೆ ಅಥವಾ ಪುರುಷಾರ್ಥದ ಮೂಲಕ ಏನಾದರೂ ಕಮಾಲ್ ಮಾಡಿ ತೋರಿಸ್ರಿ ಅಂತಾರೆ. ಸೂಕ್ಷ್ಮ ರೂಪದ ಹೈಯರ್ ಕಾನ್ಷಿಯಸ್ಸಲ್ಲಿ ಇದ್ದುಕೊಂಡು ಏನಾದರೂ ಒಂದು ಪ್ರತ್ಯಕ್ಷತೆ, ಬಾಬನ ಪ್ರತ್ಯಕ್ಷತೆ ಮಾಡುವಂಥ ಕಾರ್ಯವನ್ನು ಮಾಡ್ರಿ. ಸಿರ್ಫ್ ಹಾತ್ ನೈ ಉಠಾನ, ಕೇವಲ ಕೈ ಎತ್ತೋರಾಗಬೇಡ್ರಿ. ಮನ್ ಕಾ ಹಾತ್ ಉಠಾನ ಕ್ಯೂಂಕಿ ಬಹುತ್ ಕಾಮ್ ರಹಾ ಹುವಾ ಹೈ. ಬಾಬಾ ಅಂತಾರೆ, ಮನಸ್ಸಿನ ಕೈ ಎತ್ರಿ, ಯಾಕಂದರೆ ಇನ್ನೂ ಭಾಳ ಕೆಲಸಗಳು ಉಳ್ಕೊಂಡಿವಿ ಅಂತಾರೆ ಬಾಬಾ. बाप दादा तो नज़र करते विश्व को आत्माओं के ऊपर, तो बहुत तरस पड़ता है ना ಶಿವ ಬಾಬಾರಿಗೆ. ವಿಶ್ವದ ಸರ್ವ ಆತ್ಮಗಳ ಮೇಲೆ ಬಹಳಷ್ಟು ದಯೆ ಬರ್ತದೆ. ಬಾಪ್ ದಾದಾ तो नज़र करते, अब प्रकृति भी तंग हो गई, प्रकृति खुद तंग हो गई है ना, तो क्या करे. ಪ್ರಕೃತಿ ಸ್ವಯಂ ಭಾಳ ತೊಂದರೆ ಅನುಭವ ಮಾಡ್ತಾ ಇದೆ.
ಬ್ಯಾಡ್ ಫೀಲ್ ಮಾಡ್ತಾ ಇದೆ ಅಂತಾರೆ ಬಾಬಾ. ತಂಗ್ ಹೋಗೈ ಅಂತಂದರೆ ಪ್ರಕೃತಿಯಲ್ಲಿ ಯಾವ ಜೀವನೂ ಇಲ್ಲ, ಆದರೆ ಪ್ರಕೃತಿನೂ ಕೂಡ ತನ್ನ ಬದಲಾವಣೆಯ ರೂಪವನ್ನು ತೋರಿಸ್ತಿದೆ. ಆತ್ಮ ಓಂಕೋ ತಂಗ್ ಕರ್ ರಹಿ ಹೇ, ತಂಗಾಗಿದೆ ಅಂದರೆ ಅದರದ್ದು ಟೈಮ್ ಬಂದಿದೆ, ಅರ್ಥಾತ್ ರೀಸೆಟಲ್ಮೆಂಟದು ಪ್ರಕೃತಿದು. ಅದಕ್ಕಾಗಿಯೇ ಆತ್ಮಗಳಿಗೆ ತೊಂದರೆ ಕೊಡ್ತಾ ಇದೆ ಪ್ರಕೃತಿ. और ಬಾಬಾ ಬಚ್ಚೋं को देख के तरस में आ जाते हैं ना. ಬಾಬಾ ಹೇಳ್ತಾರೆ, ಬಾಬಾಗೂ ಕೂಡ ಮಕ್ಕಳನ್ನು ಕಂಡು ದಯಾ ಬರ್ತದೆ. ಆಪ್ ಸಬ್ಕೋ ತರಸ್ ನಹೀ ಆತಾ. ಮತ್ತೆ ಕೇಳ್ತಾರೆ ಬಾಬಾ, ನನಗೆ ಬಂದಂಗೆ ನಿಮಗೆ ದಯಾ ಬರೋದಿಲ್ಲ ಅಂತ ಕೇಳ್ತಾರೆ ಬಾಬಾ. ಯಾಕಂದರೆ ಬಾಬಾನ ದೃಷ್ಟಿಕೋನ ನಮ್ಮ ದೃಷ್ಟಿಕೋನ ಆಯಿತು ಅಂದರೆ ಅವಾಗ ಬಾಬಾನ ದೃಷ್ಟಿಯಲ್ಲಿ ಹೇಗೆ ಜಗತ್ತಿನ ಆತ್ಮಗಳ ಪ್ರತಿ ದಯಾಭಾವ ಹುಟ್ಟುತ್ತದೋ ಆಗ ನಮಗೂ ಕೂಡ ದಯಾಭಾವ ಹುಟ್ಟಲಿಕ್ಕೆ ಸಾಧ್ಯ ಇದೆ. सिर्फ खबर सुनकर चुप हो जाते हो, बस इतनी आत्माएं चली गई. वो तो आत्माएं संदेश से तो ವಂಚಿತ रह गई. ಬಾಬಾ ಹೇಳ್ತಾರೆ, ಎಷ್ಟೋ ಜನ ಭೂಕಂಪದಲ್ಲಿ ಆಕ್ಸಿಡೆಂಟ್ನಲ್ಲಿ ಶರೀರ ಬಿಡ್ತಾ ಇದ್ದಾರೆ. ಸಮಾಚಾರ ಕೇಳ್ತೀರಿ, ಸುಮ್ಮಾಗಿ ಬಿಡ್ತೀರಿ, ಅನ್ಕೋತೀರಿ ಈ ಆತ್ಮಗಳು ಹೋಗ್ಬಿಟ್ರು, ಸಂದೇಶ ತಗೊಳ್ಳಾರ್ದೆ ವಂಚಿತ ಆದ್ರು ಅಂತ. ಅವಿ ತೋ ದಾತಾ ಬನೋ, ರೆಹಮ್ ದಿಲ್ ಬನೋ, ಯತ್ ತಬ್ ಹೋಗಾ ರೆಹಮ್ ತಬ್ ಆಯೇಗಾ. ಬಾಬಾ ಅಂತಾರೆ, ಈಗಂತೂ ನೀವು ದಾತಾ ಆಗಬೇಕು, ದಯಾ ಹೃದಯ ಆಗಬೇಕು. ಯಾವಾಗ ಆಗಕ್ಕೆ ಸಾಧ್ಯ? ಯಾವಾಗಿದು ಸಾಧ್ಯ? ಜಬ್ ಇಸ್ ವರ್ಷ ಕೆ ಆರಂಭ ಸೆ ಅಪ್ನೆ ಮೇ ಬೇಹದ್ ಕಿ ವೈರಾಗ್ಯ ವೃತ್ತಿ ಇಮರ್ಜ್ ಕರೋ. ಈ ವರ್ಷದ ಆರಂಭದಿಂದನೇ ಬಾಬಾ ಹೇಳ್ತಾರೆ, ಆರಂಭದಿಂದನೇ ಏನು ಮಾಡ್ರಿ, ಬೇಹದ್ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿಕೊಡ್ರಿ, ಇಮರ್ಜ್ ಮಾಡಿಕೊಡ್ರಿ. ಬೇಹದ್ ಕಿ ವೈರಾಗ್ಯ ವೃತ್ತಿ ಯ ದೇಹ ಕಿ ದೇಹಭಾನ್ ಕಿ ಸ್ಮೃತಿ ಯಹ ಬಿ ಬೇಹದ್ ಕೆ ವೈರಾಗ್ಯ ಕಿ ಕಮಿ ಹೈ. ಬಾಬಾ ಹೇಳ್ತಾರೆ, ಈ ದೇಹದ ಸ್ಮೃತಿ ಯಾಕೆ ಬರ್ತದ, ದೇಹಭಾನದ ಸ್ಮೃತಿ ಯಾಕೆ ಬರ್ತದೆ ಅಂದರೆ ಬೇಹದ್ದ ವೈರಾಗ್ಯದ ಕಮ್ಮಿ ಇದೆ ಅಂತಾರೆ ಬಾಬಾ. ಚೋಟಿ ಚೋಟಿ ಹದ್ ಕಿ ಬಾತೆ ಸ್ಥಿತಿಗೂ ಡಗ್ಮಗ್ ಕರ್ತಿ ಹೇ. ಬಾಬಾ ಹೇಳ್ತಾರೆ, ಸಣ್ಣ ಸಣ್ಣ ಹದ್ದಿನ ಮಾತುಗಳು ನಿಮಗೆ ನಿಮ್ಮ ಸ್ಥಿತಿಯನ್ನು ಏರುಪೇರು ಮಾಡ್ತಾವೇನು. ಬೇಹದ್ ಕಿ ವೈರಾಗ್ಯ ವೃತ್ತಿ ಕಮ್ ಹೇ, ಲಗಾವ್ ಹೇ. ಬಾಬಾ ಹೇಳ್ತಾರೆ, ಬೇಹದ್ದಿನ ವೈರಾಗ್ಯ ವೃತ್ತಿ ಕಮ್ಮಿದೆ, ಅದಕ್ಕೆ ನಿಮ್ಮದು ಮನಸ್ಸು ಅಲ್ಲಿ ಇಲ್ಲಿ ಎಳಿತದೆ. ವೈರಾಗ್ಯ ನಹಿ ಹೇ, ಲಗಾವ್ ಹೇ. जब बिल्कुल बेहद के वैरागी बन जाएंगे, वृत्ति में भी वैरागी, दृष्टि में भी बेहद के वैरागी, संबंध संपर्क में, सेवा में, सब में बेहद के वैरागी, तभी मुक्ति धाम का दरवाजा खुलेगा. ಬಾಬಾ ಹೇಳ್ತಾರೆ, ಭಾವದಲ್ಲೂ ಬೇಹದ್ ವೈರಾಗಿ, ತಮ್ಮ ದೃಷ್ಟಿಯಲ್ಲಿ, ಸಂಬಂಧ ಸಂಪರ್ಕದಲ್ಲಿ, ಸೇವೆಯಲ್ಲೂ ಕೂಡ ಬೇಹದ್ ವೈರಾಗ್ಯ ಬೇಕು ಅಂತಾರೆ ಬಾಬಾ. ಅಂದರೆ ಎಲ್ಲದರೊಳಗೂ ಕೇವಲ ಈ ಭಾವ ಇರಲಿ, ಸೀದಾ ನನ್ನ ಅಟೆನ್ಷನ್ ಅಥವಾ ಸೀದಾ ನನ್ನ ದೃಷ್ಟಿ ಎಲ್ಲಿರಲಿ ಅಂತಂದರೆ ಎದುರುಗಡೆ ಇರುವ ಆತ್ಮನ ಬಿಂದುವಿನ ಮೇಲೆ, ರೋಲ್ನ ಮೇಲಲ್ಲ. ರೋಲ್ನಲ್ಲಿ ಹೋಯ್ತು ಅಂತಂದರೆ ರಾಗ ಅಥವಾ ದ್ವೇಷ ಏನಾದರೂ ಒಂದು ಹುಟ್ಟುತ್ತದೆ. ಬೇಹದ್ ವೈರಾಗ್ಯ ಆಗಬೇಕು ಅಂತಂದ್ರೆ ಕೇವಲ ಎದುರುಗಡೆಯಲ್ಲಿರುವಂಥವ್ರು ನನಗೇನಾಗಬೇಕು, ನಾಟಕದಲ್ಲಿರುವಂಥ ಪಪೆಟ್ ಶೋ ಕೇವಲ ಗೊಂಬೆಗಳು, ಅವ್ರ ಕಂಟ್ರೋಲ್ನಲ್ಲಿ ಏನೂ ಇಲ್ಲ, ಎಲ್ಲವೂ ಸೂತ್ರಧಾರ್, ಅರ್ಥಾತ್ ಎಲ್ಲವೂ ನಾಟಕದ ಸ್ಕ್ರಿಪ್ಟ್ ಅನುಸಾರ ನಡೀತಾ ಇದೆ. ಇಲ್ಲಿ ಯಾವುದೂ ಕೂಡ ಏನೂ ಅವ್ರ ಮರ್ಜಿಯಿಂದ ನಡೀತಾ ಇಲ್ಲ ಅನ್ನುವಂಥ ನಾಲೇಜ್ ಯಾವಾಗ ಬರ್ತದೋ ಆಗ ಬಾಬಾ ಹೇಳ್ತಾರ ಬೇಹದ್ ವೈರಾಗ್ಯವಾಗಿ ಬರ್ತದ. ಆಗ ನೀವು ಇನ್ನೊಬ್ಬರಿಗೆ ದಾತ ಆಗಿ ಜಾಗೃತ ಮಾಡಲಿಕ್ಕೆ ಸಾಧ್ಯ ಇದೆ, ಅಥವಾ ಮುಕ್ತಿಯ ಗೇಟ್ ನಿಮ್ಮಿಂದ ಓಪನ್ ಆಗಲಿಕ್ಕೆ ಅದಕ್ಕೆ ನೀವು ನಿಮಿತ್ತ ಆಗ್ತೀರಿ ಅಂತ ಹೇಳ್ತಾರೆ ಬಾಬಾ. ಬೇಹದ್ ಕಿ ವೈರಾಗ್ಯ ವೃತ್ತಿ ಹೇ ಗೇಟ್ ಖೋಲಿಕ್ಕೆ ಚಾಬಿ. ಗೇಟ್ ಅಂತಂದರೆ ಶಾಂತಿಯ ಪರಂ ಅವಸ್ಥಾ. ಹೊರಗಡೆ ಇಲ್ಲ, ಅದು ನನ್ನ ಆತ್ಮದ ಒಳಗಡೆನೇ ಇದೆ. ಈ ಒಂದು ಪರಮಾವಸ್ಥಾದ ಕಡೆಗೆ ನಾನು ಆತ್ಮ ಒಳಗಿಂದ ಹೋಗಬೇಕು, ತಲುಪಬೇಕು. ಈ ಒಂದು ಹೈಯರ್ ಕಾನ್ಷಿಯಸ್ನ ಅನುಭೂತಿ ಮಾಡಬೇಕು ಅಂತಂದರೆ ಅದಕ್ಕೆ ಏನಾಗಿದೆ, ಚಾವಿ ಯಾವುದಪ್ಪ ಅಂತಂದ್ರೆ ಬೇಹದ್ದಿನ ವೈರಾಗ್ಯ ಅಂತ ಹೇಳ್ತಾರೆ ಬಾಬಾ. ಅಭಿ 1 सेकंड में बिंदु बन बिंदु बाबा को याद करो और जो भी कोई बातें हो उसको बिंदु लगा सकते हो ना. ಬಾಬಾ ಹೇಳ್ತಾರೆ, ಈಗ 1 ಸೆಕೆಂಡ್ನಲ್ಲಿ ಬಿಂದು ಹಾಕ್ರಿ. ಏನೆಲ್ಲ ನೋಡ್ತೀರಿ ಕೇಳ್ತೀರಿ ಅದಕ್ಕೆ ಕೇವಲ ಬಿಂದು ಹಾಕ್ರಿ. ಬಸ್ 1 ಸೆಕೆಂಡ್ ಮೇ ಬಾಬಾ ಕಾ ಬಾಬಾ ಮೇರಾ. ಅಚ್ಚಾ, 1 ಸೆಕೆಂಡ್ನಲ್ಲಿ ನಾನು ಬಾಬನ್ ಮಗು ಆಗಿನಿ, ಬಾಬಾ ನನ್ನವರು ಅನ್ನುವಂಥ ಬಿಂದು ಮಾತ್ರ ಹಾಕ್ರಿ. ಇಂದಿನ ಮುರಳಿಯ ವರದಾನ್, एकाग्रता के अभ्यास द्वारा ಏಕರ ಸ್ಥಿತಿ बनाने वाले ಸರ್ವ ಸಿದ್ಧಿ ಸ್ವರೂಪ ಭವ. ಏಕಾಗ್ರತೆಯ ಅಭ್ಯಾಸದ ಮೂಲಕ ಏಕರಸ ಸ್ಥಿತಿಯ ಮಾಡಿಕೊಳ್ಳುವಂತಹ ಸರ್ವಸಿದ್ಧಿ ಸ್ವರೂಪ ಆಗ್ರಿ. ಜहाँ ಏಕಾಗ್ರತಾ ಹೇ ವहाँ ಸ್ವತಃ ಏಕರಸ ಸ್ಥಿತಿ ಹೇ.
ಎಲ್ಲಿ ಏಕಾಗ್ರತೆ ಇದೆಯೋ ಅಲ್ಲಿ ಸ್ವತಃನೇ ಏಕರಸ ಸ್ಥಿತಿ ಇದೆ ಅಂತಾರೆ ಬಾಬಾ. ಏಕಾಗ್ರತೆ ಅಂದರೆ ಮನ, ಬುದ್ಧಿ, ಸಂಸ್ಕಾರ ಮೂರು ಆತ್ಮ ರಾಜನ ಅಧೀನದಲ್ಲಿ ಇರೋದು. ಯಾವಾಗ ಮನಬುದ್ಧಿ ಸಂಸ್ಕಾರ ಆತ್ಮ ರಾಜನ ಅಧೀನದಲ್ಲಿ ಏಕಾಗ್ರ ಆಗ್ತವೋ ಆಗ ಏಕರಸ ಸ್ಥಿತಿ ಬರ್ತದೆ. ಏಕಾಗ್ರತಾ ಸೆ ಸಂಕಲ್ಪ ಬೋಲ್ और कर्म का व्यर्थपन समाप्त हो जाता है. ಬಾಬಾ ಹೇಳ್ತಾರೆ ಏಕಾಗ್ರತೆಯಿಂದ, ಏಕಾಗ್ರತೆಯ ಸಂಕಲ್ಪದಿಂದ, ಮಾತಿನಿಂದ, ಕರ್ಮದಿಂದ ವ್ಯರ್ಥ ಸಮಾಪ್ತ ಆಗಿ ಹೋಗ್ತದೆ. ಏಕಾಗ್ರತಾ ಅರ್ಥಾರ್ಥ ಏಕ ಹಿ ಶ್ರೇಷ್ಠ ಸಂಕಲ್ಪ ಮೇ ಸ್ಥಿತ ರಹನಾ. ಏಕಾಗ್ರತೆ ಅಂದರೆ ಒಂದೇ ಒಂದು ಶ್ರೇಷ್ಠ ಸಂಕಲ್ಪದಲ್ಲಿ ಸ್ಥಿತ ಆಗೋದು. जिस एक बीज रूपी संकल्प में सारा वृक्ष रूपी विस्तार समाया हुआ है. ಈ ಒಂದು ಬೀಜ ರೂಪಿ ಏಕ ಬೀಜ ರೂಪಿ ಸಂಕಲ್ಪ ಮೇ, ಒಂದು ಬೀಜ ರೂಪಿ ಸಂಕಲ್ಪದಲ್ಲಿ ಇಡೀ ವೃಕ್ಷದ ವಿಸ್ತಾರ ಸಮಾವೇಶ ಆಗಿದೆ. ಏಕಾಗ್ರತಾ ಕೋ ಬಡಾವೋ ತೋ ಸರ್ವ ಪ್ರಕಾರ ಕಿ ಹಲ್ಚಲ್ ಸಮಾಪ್ತ ಹೋ ಜಾಯೇಗಿ. ಎಷ್ಟು ಏಕಾಗ್ರತೆ ಅಂದರೆ ಈ ಮನಸ್ಸನ್ನು, ಬುದ್ಧಿಯನ್ನು, ಸಂಸ್ಕಾರವನ್ನು, ಮೂಲ ಮನಸ್ಸಿನ ಮನೆ, ಆತ್ಮದ ಹೈಯೆಸ್ಟ್ ಸ್ಟೇಜ್. ಈ ಮನಸ್ಸು, ಬುದ್ಧಿ, ಸಂಸ್ಕಾರಗಳನ್ನು ಎಷ್ಟು ಆತ್ಮನ ಕಡೆಗೆ ಜೋಡಿಸ್ತೀವಿ ಮತ್ತು ಆತ್ಮ ಮನಬುದ್ಧಿ ಸಂಸ್ಕಾರ ಸಹಿತ ಎಷ್ಟು ಶಿವಬಾಬಾರ ಸಾನ್ನಿಧ್ಯದಲ್ಲಿ ಅನುಭವ ಮಾಡ್ತದೋ ಅಷ್ಟಷ್ಟು ಹಲ್ಚಲ್, ಏನೆಲ್ಲ ತಳಮಳ ಇದೆ ಅದೆಲ್ಲವೂ ಸಮಾಪ್ತ ಆಗ್ತದೆ. ಸಬ್ ಸಂಕಲ್ಪ ಬೋಲ್ और कर्म सहज सिद्ध हो जाएंगे. इसके लिए ಏಕಾಂತವಾಸಿ ಬನೋ ಅಂಡರ್ಲೈನ್. ನಮಗೆ ನಮ್ಮ ಏಕಾಗ್ರತೆ ಹೆಚ್ಚಿಸ್ಕೋಬೇಕು ಅಂತಂದರೆ ಏಕಾಂತವಾಸಿ ಆಗುವ ಅವಶ್ಯಕತೆ ಇದೆ. ಸ್ಲೋಗನ್ एक बार की हुई गलती को बार बार सोचना अर्थात दाग पर दाग लगाना, इसीलिए बीती को बिंदी लगाओ. ಬಾಬಾ ಹೇಳ್ತಾರೆ ಏನಾದರೂ ಒಂದು ರೋಲ್ನಲ್ಲಿ ತಪ್ಪಾಯಿತು ಅಂತಂದರೆ, ತಪ್ಪಾಗಿರುವಂಥದ್ದನ್ನೇ ಮತ್ತೆ ಮತ್ತೆ ವಿಚಾರ ಮಾಡ್ತೀರಿ ಅಂದರೆ ಒಂದು ಕಪ್ಪು ಚುಕ್ಕೆ ಕಲೆಯ ಮೇಲೆ ಮತ್ತೆ ಕಲೆಯನ್ನು ಹಚ್ಚಿಕೊಳ್ಳೋದು ಅಂದಮೇಲೆ ಬಾಬಾ ಹೇಳ್ತಾರೆ ಆಗ ಹೋಯ್ತು ಮುಗೀತು. ಅದನ್ನು ಮತ್ತೆ ಅದಕ್ಕೆ ಪ್ರಭಾವಿತ ಆಗಿ ಹೋದ ಕರ್ಮದ ಪ್ರಭಾವದಲ್ಲಿ ಬಂದು ವಿಚಾರ ಮಾಡೋದು ಕೂಡ ಮತ್ತೆ ತಪ್ಪು ಮಾಡ್ದಂಗನೇ ಅಂತಾರೆ ಬಾಬಾ. ಮತ್ತೆ ಕಲೆಯನ್ನು ಹಚ್ಚಬೇಡ್ರಿ, ಅದಕ್ಕೆ ಏನು ಮಾಡಿರಿ, ಬೀತಿಕೋ ಬಿಂದಿ ಲಗಾವು. ಆಗಿ ಹೋಗ್ಬಿಟ್ಟಿದೆಯಲ್ಲ ಅದಕ್ಕೆ ಬಿಂದು ಹಾಕಿಬಿಡ್ರಿ. ಆಗಿದ್ದಂತೂ ಹೋಯ್ತು, ಆಗಂತೂ ಆತ್ಮದ ಒಂದು ಶ್ರೇಷ್ಠ ಸ್ಥಿತಿ ಇರಲಿಲ್ಲ. ಈಗಾದ್ರೂ ಆ ಮಾತಿಗೆ ಬಿಂದು ಹಾಕಿ ಆತ್ಮನ ಒಂದು ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗುವಂಥ ಅಭ್ಯಾಸ ಮಾಡ್ರಿ ಅಂತಾರೆ ಬಾಬಾ. ಅವ್ಯಕ್ತ ಇಶಾರೆ ಕಂಬೈನ್ಡ್ ರೂಪ್ ಕಿ ಸ್ಮೃತಿ ಸೇ ಸದಾ ವಿಜಯಿ ಬನೋ. ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳು ಆಗ್ರಿ. जैसे इस समय आत्मा और शरीर कंबाइंड है ऐसे बाबा और आप कंबाइंड रहो. ಹೇಗೆ ಈ ಸಮಯದಲ್ಲಿ ನಾ ಆತ್ಮದ ಜೊತೆಗೆ ರೋಲ್ ಪ್ಲೇ ಮಾಡಲಿಕ್ಕೆ ಶರೀರ ಕಂಬೈಂಡ್ ಆಗಿದೆ, ಅದೇ ರೀತಿಯಾಗಿ ಬಾಬಾ ಮತ್ತು ತಾವು ಸದಾ ಕಂಬೈಂಡ್ ಇದ್ದೀರಿ, ಆಗಬೇಕು ಅಲ್ಲ ಇದ್ದೀರಿ ಅಂತಾರೆ ಬಾಬಾ. ಕಂಬೈಂಡ್ ಸಿರ್ಫ್ ಯಹ ಯಾದ್ ರಖೋ ಕಿ ಮೇರಾ ಬಾಬಾ ಹೇಳ್ತಾರೆ ಕೇವಲ ಒಂದು ಮಾತು ನೆನ್ಪಿಟ್ಕೊಡ್ರಿ, ನನ್ನ ಬಾಬಾ अपने मस्तक पर सदा साथ का तिलक लगाओ. ತಮ್ಮ ಹಣೆ ಮೇಲೆ ಸದಾ ಈ ತಿಲಕ್ ಹಚ್ಕೊಡ್ರಿ, ಬಾಬಾ ನನ್ನ ಜೊತೆಯಲ್ಲಿದ್ದಾರೆ, ಸದಾ ನನ್ನ ಜೊತೆಯಲ್ಲಿದ್ದಾರೆ ಬಾಬಾ ಅನ್ನುವಂಥ ತಿಲಕ ಮಸ್ತಕದ ಮೇಲೆ ಹಚ್ಕೊಡ್ರಿ. ಜೋ ಸುಹಾಗ್ ಹೋತಾ ಸಾಥ್ ಹೋತಾ ಹೇ ವ ಕಭಿ ಭೂಲ್ತಾ ನಹಿ. ಯಾರು ಮುತ್ತೈದೆ ಇರ್ತಾಳೆ ಆಕೆ ತನ್ನ ಜೊತೆ ಪತಿ ಇರೋದನ್ನು ಎಂದಿಗೂ ಮರೆಯೋದಿಲ್ಲ. ತೋ ಸಾಥಿಗೂ ಸದಾ ಸಾಥ್ ರಖೋ. ನನ್ನ ಆತ್ಮದ ಸದಾ ಸಂಗಾತಿ, ಸದಾ ಜೊತೆಗಾರ ಯಾರು ಶಿವಬಾಬಾ ಇದ್ದಾರೆ ಸದಾ ಅವರನ್ನು ಜೊತೆಯಾಗಿ ಮಾಡಿಕೊಂಡೇ ನಡೀರಿ ಅಂತಾರೆ ಬಾಬಾ. ಅಗರ್ ಸಾಥ್ रहेंगे तो साथ चलेंगे. ನಾವು ಸದಾ ಬಾಬನ ಜೊತೆಯಾಗಿ ನಡೆದ್ವಿ ಅಂದರೆ ಬಾಬನ ಜೊತೆಯಲ್ಲಿ ಹೋಗ್ತೀವಿ. ಸಾಥ್ रहना है, साथ चलना है, हर सेकेंड हर संकल्प में साथ है ही. ಬಾಬಾ ನನ್ನ ಜೊತೆಯಲ್ಲಿದ್ದಾರೆ ಅನ್ನುವ ನಾಲೆಜ್ನ ಲೈಟ್ ಯೂಸ್ ಮಾಡಿದ್ವಿ ಅಂತಂದರೆ ಆಗ ಬಾಬಾ ಹೇಳ್ತಾರೆ ಜೊತೆಯಲ್ಲಿ ಇರ್ತೀರಿ, ಜೊತೆಯಲ್ಲಿ ನಡೀತೀರಿ. ಸೆಕೆಂಡ್ನು ಕೂಡ ಸಂಕಲ್ಪದಲ್ಲೂ ಬಾಬಾ ಜೊತೆ ಆಗ್ತಾರೆ. ಓಂ ಶಾಂತಿ.